ನಮ್ ದೇವರು ಯಾರು ಇವಾಗ? ಯೇಸು ಸ್ವಾಮಿ ವಿಗ್ರಹ ಇಟ್ಟರೆ ಕೂಡ ನಮ್ ದೇವರು ಅಲ್ಲ. ಯೇಸು ಸ್ವಾಮಿ ಫೋಟೋ ಇಟ್ಟರು ಕೂಡ ನಮ್ ದೇವರು ಅಲ್ಲ. ನಮ್ ದೇವರು ಯಾರು? ವಾಕ್ಯಕ್ಕಾಗಿ ನೀವು ಕಾತುರ ಇರಬೇಕು, ಪ್ರೀತಿ ಇರಬೇಕು. ಹಲ್ಲೆಲೂಯಾ. ನಾವು ಪೆಂತೆಕೋಸ್ತು ಸಭೆಯವರು. ಯಾವ ಸಭೆಯವರು ನಾವು? ನಿಮ್ ಚರ್ಚ್ ಹೆಸರೇನು? ನಾವು ಪೆಂತೆಕೋಸ್ತು ಸಭೆಯವರು. ಪೆಂತೆಕೋಸ್ತು ಸಭೆಯವರು ಹೇಳುವ ಹಲ್ಲೆಲೂಯಾ ನೀವು ಹೇಳ್ತಾ ಇದ್ದೀವಿ. ನಾನೇನು ಕಳಿಸಿದ್ರೆ ನಮ್ದು ಹಳ್ಳಿ ಸೇರಿಸಿ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಹಳ್ಳಿ ಜನರು ಓದಿಲ್ಲ, ಏನಿಲ್ಲ, ಒಂದು ತಿಂಗಳಾದ್ರೆ ಕೂಡ ಹಿಂದೆ ತೊಳೆಯಲ್ಲ ಅವರು. ಅಂತ ಜನರ ಮಧ್ಯದಲ್ಲಿ ದೇವರು ನಮ್ಗೆ ಕರ್ಕೊಂಡು. ಯಾಕಂದ್ರೆ ಒಂದು MA PhD ಮಾಡಿದವನಿಗೆ ನರ್ಸರಿ ಸ್ಕೂಲ್ನಲ್ಲಿ ಕೆಲಸ ಮಾಡುವಂತ ಆಯ್ತು ನಮ್ದು. ಅಮ್ಮ ನಾನು 14 ವರ್ಷ ಥಿಯಾಲಜಿ ಓದಿದೀವಿ. ಏನ್ ಕಲ್ತೀವಿ? 14 ವರ್ಷ ಓದಿ ಥಿಯಾಲಜಿ. ಏನ್ ಕಲ್ತೀವಿ ಅಂದ್ರೆ ಎರಡೇ ವಿಷಯಗಳು ಕಲ್ತಿರೋದು. ಏನಂದ್ರೆ ಪ್ಲಾನ್ ಆಫ್ ಗಾಡ್, ವಿಲ್ ಆಫ್ ಗಾಡ್. ಏನು ಕನ್ನಡದಲ್ಲಿ? ದೇವರ ಪ್ರಣಾಳಿಕೆ, ದೇವರ ಚಿತ್ತ. ಪ್ರಪಂಚ ಏನ್ ನಡೀತಾ ಇದೆ, ದೇವರು ಒಂದು ಪ್ರಣಾಳಿಕೆ ಹಾಕೊಂಡು ನಡೆಸ್ತಲ್ಲ. ಏನೇ ಆಗಲಿ ಆತನ ಚಿತ್ತದಂತೆಯೇ ಆಗೋದು. ಹಾಗಾಗಿ ಇಲ್ಲಿ ಚಿತ್ತ ಅಂದ್ರೆ ದೇವರ ಮನಸ್ಸು. ಈಗ ನಾವು ಪೆಂತೆಕೋಸ್ತು ಸಭೆಗೆ ಬರೋಣ. ಏನಂದ್ರೆ ನಾವು ಏನ್ ಕಲಿಸಿದ್ವು ಅಂದ್ರೆ ಹಲ್ಲೆಲೂಯಾ ಬಲಗೈ ಮೇಲೆ ಎತ್ತಿ ಹೇಳಬೇಕು ಪ್ರತ್ಯುತ್ತರವಾಗಿ. ಈಗ ಹೇಳೋಣವೇ? ನೀವಿತ್ತದಲ್ಲ, ನಾನು ಹೇಳದಾಗ ಎತ್ತಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾರು ಕೈ ಎತ್ತಿಲ್ಲ? ನೋಡ್ತಾ ಇದ್ದೀನಿ ನಾನು. ಕೆಲವರು ಕೈ ಎತ್ತಿಲ್ಲ. ತಂದಿರ ಇಲ್ಲ ಕೈ? ತಂದಿರ ಮನೇಲಿ ಬಿಟ್ಟು ಬಂದಿರ? ಇಲ್ಲ. ಸರಿ, ನಾನು ಇವತ್ತು ಹೆಚ್ಚಿನ ಮಾತು ಆಡಲ್ಲ. ಸ್ವಲ್ಪ ಸೂಕ್ತಗಳು ನಿಮಗೆ. ಅಮ್ಮವರು ವಾಕ್ಯ ಹೇಳ್ತಾರೆ. ನಂತರ ಸ್ವಲ್ಪ ಇಬ್ಬರು ವಾಕ್ಯಗಳು ಹೇಳ್ಕೊಂಡು ಕುಂತ್ರೆ ಮತ್ತೆ ನಿಮ್ಗೆ ಹಸಿವಾಗ್ತದೆ, ಸಿಟ್ಟು ಬರ್ತದೆ. ದಯವಿಟ್ಟು ನಾವೇನಂದ್ರೆ ಹಳ್ಳಿ ಜನರಿಗೆ, ನೀವು ಬುದ್ಧಿವಂತರು, ಏನೋ ವಾಕ್ಯ ಹೇಳಿದ್ರೆ ಆ ವಾಕ್ಯ ಎಲ್ಲಿದೆ, ಏನು ರೆಫರೆನ್ಸ್ ಎಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಗೊತ್ತಾಗಲ್ಲ. ಪಾಮರರು, ಅವಿದ್ಯಾವಂತರು, ಮೂರ್ಖರು, ಅವ್ರಿಗೆ ದೇವರ ವಾಕ್ಯ ಮುಟ್ಟಬೇಕು. ಅದನ್ನು ಮರೆತು ಹೋಗದಂತೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು. ಅದು ಹಳ್ಳಿ ಜನರ ಸೇವೆ. ಇವತ್ತು ನಾನು ಬಂದಿರೋದು ಹೇಳುವುದು, ಅಯ್ಯ ನನಗೆ ಬರಬೇಕು ಅಂದಾಗ ಏನು ವಾಕ್ಯ ಹೇಳಬೇಕು, ಯಾವ ವಾಕ್ಯ ಹೇಳಬೇಕು ಅಂತ ಕೇಳಿಲ್ಲ, ಹೇಳಿಲ್ಲ. ಅಮ್ಮನ ಮಾತಾಡ್ತಾ ಹೇಳ್ತಿದ್ರು, ಏನು ವಾಕ್ಯ ಹೇಳ್ಬೇಕು ಅಂದ್ರೆ, ಅಮ್ಮ ಪರಿಶುದ್ಧಾತ್ಮ ದೇವರು ನಿಮ್ಗೆ ಏನು ಪ್ರೇರೇಪಿಸ್ತಾರ ಅದನ್ನ ಹೇಳಿದ್ರೆ ಅಂತ ಅವ್ರಿಗೆ ಹೇಳಿದ್ರು. ಅದನ್ನ ನಾನು ಕೇಳಿಸ್ಕೊಂಡೆ ಅಷ್ಟೇ. ನಾನು ಯಾಕೆ ಕೇಳಿದೆ? ಇದೇ ಮಾತು ನನಗೂ ಕೇಳಿದ್ರೆ ಹೌದಲ್ವಾ? ನಮ್ದು ಹ್ಯೂಮರಸ್ ಮೆಸೇಜ್. ಹ್ಯೂಮರಸ್ ಮೆಸೇಜ್ ಅಂದ್ರೆ ಏನು? ನಗುತ್ತಾ ನಗಿಸುತ್ತಾ ಹೇಳುವಂತ ವಾಕ್ಯಗಳು ನಮಗೆ, ಹೌದಲ್ಲ? ಸೀರಿಯಸ್. ಇವತ್ತು ಆ ಪಾಸ್ಟ್ ಸತ್ತೋಗಿದ್ದಾರೆ ಬಳ್ಳಾರಿಯಲ್ಲಿ. ಸೀರಿಯಸ್ ಪಾಸ್ಟ್ ಮಾತ್ರ ಎಲ್ಲರೂ ಬೈಬಿಡಬೇಕು, ಪಕ್ಕದ ತಲೆಗೆ ಹೋಗ್ಬೇಕು, ದಾರಿ ಬಿಡಬೇಕಾದ್ರೆ ನೀನೇ ದೇವರು, ನೀನೇ ಸರ್ವಸ್ವ ಅಂತ ಅದಕ್ಕೆ ಗೌರವ ಕೊಡಬೇಕು ಅಂತ ಪಾಸ್ಟ್. ಇವತ್ತಿಲ್ಲ. ಏನು ಕಟ್ಕೊಂಡು ಹೋದ್ರು? ಏನಿಲ್ಲ. ಆದ್ರೆ ಎಲ್ಲಿ ಹೋಯ್ತು? ಸಿಟ್ಟು ಇಲ್ಲ. ಆಗ ನಾವು ಆ ಥರ ಇಲ್ಲ. ಈಗ ನಾನು ಒಳ್ಳೆ ವಾಕ್ಯ ಹೇಳ್ತೀನಿ ಬರೀ ಅಂದ್ರೆ ಯಾರು ಬರ್ತಾರೆ? ಇಲ್ಲ. ಒಂದು ಮಾತು ಹೇಳ್ತೀನಿ, ಸುವಾರ್ತೆ ನನ್ನ ಜೀವನ, ಪ್ರಾರ್ಥನೆ ನನ್ನ ಉಸಿರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಬ್ಬರು ಎತ್ತಿದ್ರು ಕೈ ಅಷ್ಟೇ. ಪ್ರತಿ ಸಾರಿ ಎತ್ತಲೇಬೇಕು. ಮನೆಗೆ ಹೋಗಿ ಸ್ವಲ್ಪ ಕೊಟ್ಕೋಬೇಕು. ಕೈ ಎತ್ತಿ ನೋವಾದ್ರೆ ಅಮ್ಮ ತಾಯಂದ್ರೆ ಯಾವ ಚರ್ಚಲ್ಲಿ ಹೋಗಿದೆ, ಹೆಣ್ಣು ಮಕ್ಕಳು ಜಾಸ್ತಿ ಇರ್ತಾರೆ, ಗಂಡು ಮಕ್ಕಳು ಕಡಿಮೆ ಇರ್ತಾರೆ.
ಯಾಕೆ ಹೇಳಿ? ಯಾಕೆ? ಹೆಣ್ಣು ಮಕ್ಕಳಿಗೆ ಪ್ರಾಬ್ಲಮ್ಸ್ ಜಾಸ್ತಿ, ಡಿಫಿಕಲ್ಟಿ ಜಾಸ್ತಿ, ಭಯ ಭಕ್ತಿ ಜಾಸ್ತಿ. ಗಂಡು ಮಕ್ಕಳಿಗೆ ಕೆಟ್ಟ ಅಭ್ಯಾಸಗಳು ಜಾಸ್ತಿ. ದೊಡ್ಡ ದೇವರಪ್ಪ ಬಂದ್ರೆ ಎಲ್ಲ ಬಿಡಬೇಕು, ಬೀಡಿ ಬಿಡಬೇಕು, ಸಿಗರೇಟ್ ಬಿಡಬೇಕು, ಬಿಡಬೇಕು, ಇಸ್ಪೆಟ್ ಬಿಡಬೇಕು, ಅದು ಬಿಡಬೇಕು, ಇದು ಬಿಡಬೇಕು, ಬೇಡಪ್ಪ ಇವೆಲ್ಲ ಇರ್ಬೇಕಂದ್ರೆ ಏಸಿನ ಬಿಟ್ಟುಬಿಟ್ರೆ ಆಯ್ತಲ್ಲ ಅಂತ ಅವ್ರ ಮನಸ್ಸು. ಯಾವುದು ಶಾಶ್ವತವಾಗಿ ಇದು ಸ್ವಲ್ಪ ಬೇಕು ನಿಮಗೆ, ಹೌದ್ರಾ? ಅಮ್ಮ ತಾಯಂದ್ರೆ, ಇವತ್ತು ನಾನು ಚಿಕ್ಕದಾಗಿ ಒಂದೆರಡು ರೆಫರೆನ್ಸ್ಗಳನ್ನು ನಾನು ಮುಗಿಸ್ತೀನಿ. ಅದಕ್ಕೆ ಮುಂಚೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ದೊಡ್ಡ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದೆ. ನನ್ನ ಕೆಲಸ ಹುದ್ದೆಯ ಹೆಸರು ಡೆಪ್ಯೂಟಿ ಡಿವಿಷನಲ್ ಮ್ಯಾನೇಜರ್, ಕ್ಲಾಸ್ 1 ಎಕ್ಸಿಕ್ಯೂಟಿವ್ ಆಫೀಸರ್. ಸರಿ ಸುಮಾರು ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ಅಂದ್ಕೊಳ್ಳಿ. ಅಂತ ಪೋಸ್ಟ್ನಲ್ಲಿದ್ದವನು ಸ್ವಾಮಿ ನನ್ನ ದರ್ಶನ ಕೊಟ್ಟು ಕಾಣಿಸ್ಕೊಂಡ ಬೆಳಕಾಗಿ. ಈಗ ನಾನು ವಿಶ್ವಾಸಿ ಆಗಿದ್ದೀನಿ. ಸರಿ ಸುಮಾರು 35-36 ಲಕ್ಷ ರೂಪಾಯಿ ಸಂಬಳ ಕೊಡ್ಬೇಕು ಆಫೀಸ್ನಲ್ಲಿ ಸ್ಟಾಫ್. ಒಂದಿನ ಬ್ಯಾಂಕ್ ಬಂದಿದ್ದೀನಿ, ಕ್ಯಾಶ್ ಎಲ್ಲ ಡ್ರಾ ಮಾಡ್ಕೊಂಡಿದ್ದೀನಿ ಜೀಪಲ್ಲಿ. ಈಗ ಹೋಗಿ ಆಫೀಸ್ ಹೋಗಿ ಸಂಬಳ ಕೊಡಬೇಕು. ನಾನು ಸಂಬಳ ಹೋಗಿಲ್ಲ. ಆ ಸಂಬಳ ಎಲ್ಲ ಇನ್ನೊಬ್ಬ ನನ್ನ ಅಸಿಸ್ಟೆಂಟ್ ಒಬ್ರು ಇದ್ರು, ಅವನಿಗೆ ಒಪ್ಪಿಸಿ ನೀನು ಸಂಬಳ ಕೊಡ್ತಾ ಇರು, ನಾನು ಬರ್ತೀನಿ ಅಂತ ಹೇಳಿ ಅವ್ರು ಕಳಿಸ್ಬಿಟ್ಟು ಹೋಗ್ತಾ ಹೋಗ್ತಾ ಒಬ್ಬ ಪಾಸ್ಟರ್, ನಮ್ಮ ಪಾಸ್ಟರ್, ಆ ಪಾಸ್ಟರ್ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ದೇವರು, ಪರಿಶುದ್ಧಾತ್ಮ ದೇವರು ಪ್ರೇರಣೆ ಕೊಟ್ಟ. ಹೋದೆ ಮನೆಗೆ. ಮನೆ ಭವನ ಮೈಸೂರು ಪ್ಯಾಲೇಸ್ ಇದ್ದಂಗೆ ಪಾಸ್ಟರ್ ಮನೆ ಅಂತದ್ದ ಇಲ್ಲ. ಹತ್ತಿ ಗಿಡ ಬರ್ತಾವಲ್ಲ, ಹತ್ತಿ ಗಿಡ, ಆ ಗಿಡಗಳಿಂದ ಸುತ್ತ ಕಟ್ಕೊಂಡು ಒಂದು ಯಾವುದೋ ರೇಖಿನ ಒಂದು ಬಾಗಿ ಗುಡಿಸಲು ಮನೆ. ಹೋದೆ ಪಾಸ್ಟಯ್ಯ ಹೋಗ್ತೀನಿ, ಯಾರು ಮಾತಾಡ್ತಿಲ್ಲ ಮನೆಯಲ್ಲಿ, ಏನಾಯ್ತಪ್ಪ ಇಲ್ಲ ಅಂತ ಹೋಗಿ ಬಾಗಿ ತೆಗೆದ್ರೆ ಎಲ್ಲರೂ ಪ್ರಾರ್ಥನೆಯಾಗಿದ್ದಾರೆ. ಏನು ಅಂದ್ರೆ 3 ದಿನ ಆಯ್ತು ಅವ್ರು ಊಟ ಮಾಡಿಲ್ಲ. ಪಾಸ್ಟರ್ ಕೊನೆಗೆ ಅವ್ರು ಡಿಸೈಡ್ ಮಾಡಿದ್ದಾರೆ ಹೋಗ್ಬಿಡ್ಬೇಕು ಅಂತ. ಎಲ್ಲ ಕುಟುಂಬನೇ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬಿಡ್ಬೇಕು, ಸೇವೆ ಸಾಕು ಅಂತ. ನಾನು ಯಾವಾಗ ನಾನು ಹೋಗಿ ಮಾತಾಡ್ಸಿದಾಗ ಅವರೆಲ್ಲ ಬಂದರು. ಅಯ್ಯವರು ಬನ್ನಿ ಅಂತ ಒಳಗೆ ಕರ್ಕೊಂಡು ಹೋದ್ರು, ಕುಂದಿರಿಸಿದ್ರು. ನೀರು ತಂಬಿಗೆ ನೀರು ತುಂಬಿಸಿಟ್ಟಿದ್ದಾರೆ. ಪ್ರಾರ್ಥನೆ ಮಾಡೋದು ನೀರು ಕುಡಿಯೋದು, ಪ್ರಾರ್ಥನೆ ಮಾಡೋದು ನೀರು ಕುಡಿಯೋದು ಅವರ ಆಹಾರ. ಅಯ್ಯ ಬನ್ನಿ, ಏನು ಬಂದಿರಯ್ಯ ಅಂತ ಕೇಳಿದ್ರ, ಇಲ್ಲ ನಾನು ಈ ಥರ ಸಂಬಳ ಕೊಡೋದಿತ್ತು, ಬ್ಯಾಂಕಿಗೆ ಬಂದಿದ್ದೆ, ಹೋಗ್ತಾ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಅಯ್ಯ ಕಾಫಿ ತಗೊಂಡ್ರ, ಟೀ ತಗೊಂಡ್ರ? ಏನೂ ಇಲ್ಲ ಕೇಳ್ತಾರೆ ಪಾಪ ಪ್ರೀತಿಯಿಂದ. ನಾನಿಲ್ಲ, ನಾನು ಸ್ವಲ್ಪ ಅರ್ಜೆಂಟ್ ಇದೆ, 35 ಲಕ್ಷ ಸಂಬಳ ಹಂಚ್ಬೇಕು, ನಾನು ಹೋಗಿ ಸ್ವಲ್ಪ ಹೋಗ್ತಾ ನಿಮ್ಮನ್ನು ಏನಾದರೂ ಸ್ವಲ್ಪ ಕಾಣಿಕೆ ಕೊಟ್ಟು ಹೋಗೋಣ ಅಂತ ಬಂದಿನಯ್ಯ. ಕಾಣಿಕೆ ತೆಗೆದು ಅವ್ರು ಕೊಟ್ಟು ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಅಳುತ್ತಾ ಇದ್ದಾರೆ. ಈಗ ದೇವರ ವಾಕ್ಯ ಹೇಳ್ತದಲ್ಲ, ಏಲಿಯ ಭಕ್ತನು ಪ್ರಾಣ ರಕ್ಷಣೆಗಾಗಿ ಅಡವಿಗೆ ಗುಹೆಗೆ ಹೋದಾಗ ಕಾಗೆಗಳ ಮೂಲಕ ಎಂತಂದ ಆಹಾರವನ್ನು, ಎಂತ ಆಹಾರ? ಮಾಂಸದ ಆಹಾರ ದೇವರು ಕೊಟ್ಟ. ಆ ವಾಕ್ಯ ಸತ್ಯ ಅನಿಸಿದೆ. ನಾನು ಯಾವಾಗ ಕಾಣಿಕೆ ಕೊಟ್ಟನೋ ಅವರೆಲ್ಲರೂ ಮನೆ ಮಂದಿ ಎಲ್ಲ ಅಳುತ್ತಾ ಇದ್ದಾರೆ. ಏನಂದ್ರೆ 3 ದಿನ ಆಯ್ತಯ್ಯ, 3 ದಿನ ಆಯ್ತು ನಾವು ಊಟನ ಮಾಡಿಲ್ಲ ಅಂದ್ರ. ಸರಿಯಯ್ಯ, ಮತ್ತೊಂದ್ಸಲ ನಾನು ಬರ್ತೀನಿ. ಇಲ್ಲಯ್ಯ, ನೀವು ಹೋಗಿ ಬರ್ದೆ, ಕೂತ್ಕೊಳ್ರೆ. ಬಲವಂತವಾಗಿ ನಾನು ಕುಂದಿರಿಸಿ ನಾನು ಕೊಟ್ಟ ಕಾಣಿಕೆಯಲ್ಲಿ ರೇಷನ್ ತಂದು ಅಡಿಗೆ ಮಾಡಿ ನನಗೂ ಊಟ ಮಾಡಿಸಿ ಕಳಿಸ್ತಾರೆ. ಇದರಿಂದ ಏನ್ ಗುಣಪಾಠ ಕಲಿತೀವಿ ನೋಡಿ.
ಪ್ರಾರ್ಥನೆ ಬಿಡಬಾರದು. ಕಷ್ಟ ಬಂದರು, ನಷ್ಟ ಬಂದರು, ಸಂಕಷ್ಟ ಬಂದರು, ಏನೇ ಆಗಲಿ, ಏನೇ ಬರಲಿ, ಏನೇ ಹೋಗಲಿ, ಏಸಪ್ಪ ನಾವು ಬಿಡಬಾರದು. ಹೌದಲ್ಲ? ಒಂದು ಮಾತು ಹೇಳ್ತೀವಿ, ಏನಂದ್ರೆ ನಾವು ಬಾಡಿಗೆ ಮನೆಯಲ್ಲಿದ್ದವರು, ನಾವು ಮಣ್ಣಿನ ಮನೆಯಲ್ಲಿದ್ದವರು. ಆ ಸ್ಥಿತಿಗತಿ ಗೊತ್ತಿಲ್ಲ. ಯಾಕೆ ಇಲ್ಲ? ಒಂದು ಸಾರಿ ಅಮ್ಮ ಬಿಷಪ್ ಅಮ್ಮ ಪುಷ್ಪಲತಮ್ಮ ಮನಸ್ಸಿನಾಗಿರೋ ಕೋರಿಕೆ ನನಗೆ ಹೇಳಿದ್ರು, ಅಯ್ಯ ಮಾಡಿ ಮನೆಯಲ್ಲಿ ಇರ್ಬೇಕಂತ ಅನಿಸ್ತದಯ್ಯ ಅಂತ ಅಂದಿದ್ರು. ಎಂತ ಮನೆ? ಮಾಡಿ ಮನೆ. ಒಂದಲ್ಲ ಎರಡಲ್ಲ 6 ಅಂತಸ್ತಿನ ಮನೆ ಕೊಟ್ಟಾರ ದೇವರು. ಬಳ್ಳಾರಿ 3 ಅಂತಸ್ತಿನ ಮನೆ ಕೊಟ್ಟಾರ. ಯಾಕೆ ಕೊಟ್ಟಾನಂದ್ರೆ ದೇವರ ವಾಕ್ಯ ಹೇಳಿದ್ದು ನಾವು ಅರ್ಥ ಮಾಡ್ಕೊಂಡು, ಏನು ಕೊಡು ನಿನಗೆ ನೀನು ದೇವರೇ ನೀನು ಕೊಟ್ರೆ ನಾನು ಕೊಡ್ತೀನಿ, ಅದೇ ಆಗಿದೆ. ದೇವರೇನು ಹೇಳ್ತಾನೆ, ನಿನ್ನ ಪಾಕೆಟ್ನಾಗ ಆಯ್ತೋ ಇಲ್ಲೋ, ನೀನು ದೇವರಿಗಾಗಿ ಕೊಡು, ಕೊಡಲ್ಪಡುವುದು. ಅಮ್ಮವರು ಸಂಬಳ ಬಂದ್ರೆ 10% ದೇವರಿಗೆ ಕಾಣಿಕೆ ಕೊಡ್ಬೇಕಲ್ಲ, ದಶಮ ಭಾಗ. 10% ನಾವು ಜೀವನಕ್ಕಾಗಿ ಇಟ್ಕೊಂಡು 90% ದೇವ್ರಿಗೆ. ಒಬ್ಬರು ಆಮೇಲೆ ಎಲ್ಲ ಚಪ್ಪಾಳೆ. ಎಷ್ಟು ಕೊಡ್ತಾರೆ ದೇವರಿಗೆ? 90% ಕೊಡ್ತಾರೆ. ದೇವರೇನು ಹೇಳಿದಾನೆ, 10% ನಾನು ಕೊಡು ಸಾಕು ಅಂದ್ರೆ ಅಮ್ಮ 10% ನಮಗಾಗಿ ಇಟ್ಕೊಂಡು 90% ದೇವರು ಕೊಟ್ಟು. ಅಷ್ಟು ಮಾತ್ರ ದೇವರನ್ನು ಪ್ರೀತಿಸಿದ್ದಾರೆ ಅವರು. ಆ ಪ್ರೀತಿಗೆ ದೇವರು ನಮ್ಮನ್ನು ಇವತ್ತು ಈ ಒಂದು ಉನ್ನತ ಸ್ಥಾನದಲ್ಲಿಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ ಹೇಳುವಂತ ಸಮಯ ಇದೆ. ಈ ವಿಷಯಗಳನ್ನು ಯಾಕೆ ಹೇಳ್ತದೆ ಅಂತ ಪ್ರಿಯ ಮಕ್ಕಳೇ, ದೇವರನ್ನು ಯಾರು ಪ್ರೀತಿ ಮಾಡ್ತಾರೆ ಅಂದ್ರೆ ಕಾಟಾಚಾರಕ್ಕೆ ಪ್ರೀತಿ ಮಾಡಬಾರದು. ಕಾಟಾಚಾರಕ್ಕೆ ಪ್ರೀತಿ ಮಾಡಬಾರದು. ನನ್ನ ಹತ್ರ ಇರೋದು ಎಲ್ಲವೂ ಕೂಡ ಯಾರ್ದು? ಯಾರು ಕೊಟ್ಟಿದ್ದು? ನನ್ನ ಹತ್ರ ಬಿಲ್ಡಿಂಗ್, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವೂ ಕೂಡ ನಮ್ಮ ಅಪ್ಪ ಕೊಟ್ಟಿದ್ದ, ನಮ್ಮ ತಾತ ಕೊಟ್ಟಿದ್ದ, ನಮ್ಮ ಜೇಜಿ ಕೊಟ್ಟಿದ್ದ. ಯಾರು ಕೊಟ್ಟಿದ್ದು? ದೇವರು. ಜೋಬ್ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾನೆ ದೇವರು, ಆಕಾಶದ ವೈಶಾಲ್ಯದ ಕೆಳಗಡಿರುವಂತ ಎಲ್ಲವೂ ನನವೇ. ಯಾರ್ದಯ್ಯ? ನಿನ್ ಗಾಡಿ ಯಾರ್ದು? ನಿನ್ ಕ್ಯಾಮರಾ ಯಾರ್ದು? ನಿನ್ ಸಿಸ್ಟಮ್ ಯಾರ್ದು? ನೀವೆಲ್ಲ ಯಾರ್ದವರು? ತಿಳ್ಕೊಳ್ಬೇಕು. ಇದನ್ನು ತಿಳ್ಕೊಂಡ್ರೆ ದೇವರನ್ನು ನಿಜವಾಗಿ ಪ್ರೀತಿಸುವವರು ವಾಕ್ಯ ಪ್ರಕಾರ ಜೀವಿಸ್ತಾರೆ. ಹಲ್ಲೆಲೂಯಾ. ನೋಡ್ತಾ ಇದ್ದೇನೆ ಕೈಗಳು ತಂದಿಲ್ಲ, ಕೆಲವು ಮನೆಯಲ್ಲೇ ನೀವು ಹೇಳೋದಲ್ಲ, ದೇವರೇನು ಹೇಳ್ದ? ಕೊಡು ನಿನಗೆ ಕೊಡು. ಹೌದಾ? ಈಗ ನಾನು ಬೇರೆ ಊರಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಅನುಭವಗಳು ಹೇಳ್ತಾ ಇದ್ದೀನಿ. ನಮ್ಮಮ್ಮ, ನಮ್ಮ ತಾಯಿ, ನಮ್ಮ ತಂದೆ ಬಳ್ಳಾರಿಯಲ್ಲಿ ಮೀಟಿಂಗ್ ಬಂದವ್ರು ಮಾತಾಡಿಸ್ಕೊಂಡು ಹೋಗ್ಬೇಕು. ಜೀಪಲ್ಲಿ ಹೋದ ಮನೆಗೆ ಮಾತಾಡಿ, ಅಮ್ಮ ಹೋಗಿ ಬರ್ತೀನಿ ಅಂತಂದ್ರೆ ಫ್ಯಾಮಿಲಿ ಒಂದು ಕಡೆ, ತಾಯಿ ತಂದೆ ಒಂದು ಕಡೆ. ಮೀಟಿಂಗ್ ಬಂದಾಗ ಚಾನ್ಸ್ ಸಿಕ್ತು ಅಂತೇಳಿ ಹೆಡ್ ಆಫೀಸ್ನಿಂದ ಮೀಟಿಂಗ್ ಮುಗಿದ ಮೇಲೆ ತಾಯಿಯಿಂದ ಮಾತಾಡ್ಸಕ್ಕೆ ಹೋದಾಗ ನನಗೊಂದು 400 ರೂಪಾಯಿ ಕೊಡು ಮಗ ಅಂತ ನಮ್ಮಮ್ಮ. ಎಷ್ಟು ಬೇಕಂತೆ? 400 ಬೇಕು. ನನ್ನ ಹತ್ರ ಇರೋದು 200. ಅಮ್ಮ 100 ನನ್ನ ಚಾರ್ಜ್ ಬೇಕು ಹೋಗ್ಲಿಕ್ಕೆ, 100 ನೀನು ಕೊಡ್ತೀನಿ, ಊರಿಗೆ ಹೋದ್ಮೇಲೆ ಕಳಿಸ್ಕೊಡ್ತೀನಿ. ಇಲ್ಲ, ನನಗೆ ಕೊಟ್ಟೆ ಹೋಗ್ಬೇಕು. ಹಠ. ನಮ್ಮ ತಾಯಿ ಹಠವಾದಿ. ನನ್ನ ಹತ್ರ ಇಲ್ಲ, ಎಲ್ಲಿ ತಂದ್ಕೊಡ್ತೀನಿ. ಇಲ್ಲ ಅಂದ್ರೆ ಕೇಳುವಾಗ, ಅಮ್ಮ ನಾನು ಹೋಗಿ ಕಳಿಸ್ಕೊಡ್ತೀನಮ್ಮ, ನಾಳೆ ನಿನ್ನ ಕೈಗೆ ಬಂದು ಸೇರ್ತದೆ ಹಣ ಅಂತಂದ್ರೆ ಕೊಟ್ಟರೆ ಇವಾಗ ಕೊಡೋಗಿಲ್ಲ, ಬೇಡ ಬೇಡಿ. ನೀವು ಎಂಥವ್ರಂದ್ರೆ ನನಗೆ ಗೊತ್ತು. ಎಂಥವ್ರಮ್ಮ ನಾವು ಅಂದ್ರೆ ತಂದೆ ತಾಯಿ ಸತ್ತ ಆದ್ಮೇಲೆ ಇಲ್ಲ, ಹೋಗಿ ಅದೇನ್ ಬಿಡು, ಇದೇನ್ ಬಿಡು ಅಂತ ಮಾತಾಡ್ತೀರಿ. ನಿಮ್ಮಲ್ಲಿ ಯಾರು ಹೆಚ್ಚಿಗೆ ಆಶೀರ್ವಾದಿಸಲ್ಪಡುವವರು ಯಾರು ನಿಮ್ಮಲ್ಲಿ? ಪ್ರಿಯ ಮಕ್ಕಳೇ, ಹೇಳ್ತೀನಿ, ನಾನು ನಮ್ಮ ಸಭೆಗಳಲ್ಲಿ ಅಲ್ಲೇ ಹೇಳ್ತೇನೆ. ಏನು ಅಂದ್ರೆ
ನೀವು ಆರಾಧನೆಗೆ ಬರುವಂತ ಸಮಯದಲ್ಲಿ ಆರಂಭ ಪ್ರಾರ್ಥನೆಯಿಂದ ಹಿಡಿದು ದೇವರ ಸನ್ನಿಧಿಯಲ್ಲಿ ಇದ್ದು ಕೊನೆ ಆಶೀರ್ವಾದ ವಚನ ಹೊಂದಿಕೊಳ್ಳುವವರೆಗೆ ಯಾರು ಇರ್ತಾರೋ ಅವರು ಮಾತ್ರ ವಾಕ್ಯದಂತೆ ಆಶೀರ್ವದಿಸಲ್ಪಡುವವರು. ಆ ತರ ಇದ್ರಿಗ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯ ಮಕ್ಕಳೇ. ಹೌದಾ? ಈಗ ನಾನು ಒಂದು ಮಾತು, 76 ವರ್ಷ ನನಗೆ, ಅಮ್ಮನವರು ಕೂಡ 70 ವರ್ಷ ಹತ್ರ ಬರ್ತಾ ಇದೆ. ಇರಲಿ, ಹೆಚ್ಚು ಹೇಳಿದ್ರೆ ಮುಗಿಗೆ ಆಗಲ್ಲ, ಕಡಿಮೆ ಹೇಳಿದ್ರೆ ನೀವು ಯೌವನಸ್ಥಳ ಆಗಲ್ಲ. ಹಿಂದೆಲ್ಲ ಅಬ್ಜೆಕ್ಷನ್, ವಯಸ್ಸು ಹೇಳಿದ ತಕ್ಷಣ ಹೆಣ್ಮಕ್ಳು ನಿಮ್ಗೆ ಗೊತ್ತಿಲ್ಲ, ಹಿಂದೆ ಅಬ್ಜೆಕ್ಷನ್ ಅವಾಗ ಸರಿಗೆ ಹೇಳೋದು ನೀವು ವಯಸ್ಸು ಅಂತ ಇಲ್ಲ. ನೀವು ಕೇಳಿಸ್ತಾ? ಕೆಲವರು ಕೇಳಿಸ್ತಾರೆ, ಎಲ್ಲರೂ ಕೇಳಿಸ್ತಾರೆ. ಅಕ್ಕವ್ರ ಅಲ್ಲಿ ಮನೆಯಲ್ಲಿದ್ದಾರೆ, ಅವ್ರು ಕೇಳಿಸಿಲ್ಲ. ಯಾಕೆ ಹೇಳ್ತೇನೆ ಪ್ರಿಯ ಮಕ್ಕಳೇ, ವಯಸ್ಸು ಬೈಬಲ್ ಪ್ರಕಾರ ಆಯುಷ್ಯು 70 ವರ್ಷ. ಈಗ 76ನಲ್ಲಿ 70 ವರ್ಷಗಳು ಹೋದ್ರೆ ಎಷ್ಟು? -6 +6 ಅಲ್ಲ, -6. 70 ವರ್ಷಗಳು ನಾನು ಬದುಕಿ ಇನ್ನ ಹೆಚ್ಚಿನ 6 ವರ್ಷಗಳು ಸೇವೆ ಮಾಡಿದ್ದೀನಿ. ಈಗ ಅಣ್ಣವರ ವಯಸ್ಸು ಎಷ್ಟು? 58. 58. 70ರಲ್ಲಿ 58 ಹೋದ್ರೆ 12. ನೀನಪ್ಪ, ನೀನೇ ವಯಸ್ಸು 22. ಸ್ವೀಟ್ 22. ವೆರಿ ಗುಡ್. 70ರಲ್ಲಿ 22 ಹೋದ್ರೆ 48. ಹೆಣ್ಮಕ್ಳು ಕರೆಕ್ಟ್ ಇದ್ದಾರೆ, ಗಂಡು ಮಕ್ಕಳು ಸ್ವಲ್ಪ ಸ್ಲೋ ಇದ್ದಾರೆ. ಭಯಲ್ಲ ನನಗೆ. ಹೇಗಿದ್ದೀರಿ ನೀವು? ಸ್ವಲ್ಪ ಸ್ಲೋ. ಟ್ಯೂಬ್ ಲೈಟ್ ಇದ್ದಂಗೆ, ಸ್ವಿಚ್ ಹಾಕಿದ ತಕ್ಷಣ ಬರಲ್ಲ. LED ಲೈಟ್ ಇದ್ರೆ ಟಕ್ ಅಂತ ಬರ್ತದೆ. ಹಂಗೆ ನೀವು ಟ್ಯೂಬ್ ಲೈಟ್ ಇದ್ದಾರೆ. ಹೌದಾ? ಅವರು ಎಷ್ಟು ವರ್ಷಗಳು ಇನ್ನೂ ಬದುಕ್ತಾರೆ? 48. 48 ಇಯರ್ಸ್ ದೇವರ ಮಗನಾಗಿ ದೇವರ ರಾಜ್ಯಕ್ಕಾಗಿ ಬದುಕಬೇಕು. ಆ ಒಂದು ಧನ್ಯತೆ ಮುಗಿದು ಕೊಟ್ಟಿದ್ದಾನೆ. ನಿಮಗೆ 12 ವರ್ಷ ಬದುಕ್ತೀರಿ ಇನ್ನ ಬೈಬಲ್ ಪ್ರಕಾರ. 70 ಆದ್ಮೇಲೆ ಎಷ್ಟು ಬದುಕ್ತಾರೆ ಬೋನಸ್. ನನಗೆ 70 ವರ್ಷಗಳು ಬೈಬಲ್ ಆಯುಷ್, 76 6 ವರ್ಷ ಬೋನಸ್ ನಲ್ಲಿ ಇದ್ದೀನಿ ನಾನು. ಯಾವಾಗ ಹೋಗ್ತೀನಿ ಠಾ ಅಂತ ಹೇಳಿ ಹೋಗ್ಬಿಡ್ತೀನಿ. ಹಂಗೆ ಹೇಳ್ಬಿಡ್ರಿ ಅಂತ ಕೇಳೋದು. ಹಂಗೆ ಹೇಳ್ಬಾರ್ದು. ನಾನು 100 ವರ್ಷ ಬದುಕ್ತೀನಿ, 100 ವರ್ಷ ಇರ್ತೀನಿ. ಆವಾಗ ಸತ್ತೋಗ್ಬಿಟ್ಟಿನಿ ನಾನು ಅಂದ್ರೆ ಸತ್ತೋಗ್ಬಿಟ್ಟಿನ. ನಮ್ಮ ಬಾಯಿ ಮಾತಿ ಏನು ಆಗಂಗಿಲ್ಲ, ದೇವರ ಚಿತ್ತನೆ ನೆರವೇರುವುದು. ಹಾಗಾಗಿ ನಾನು ಏನು ಹೇಳ್ತೇನೆಂದ್ರೆ, ನೀವು ಇನ್ನೂ ಬಹಳ ವರ್ಷಗಳು ಬದುಕಬೇಕಾಗಿದೆ. ಯಾರಿಗಾಗಿ ಬದುಕಬೇಕು? ಏಸಪ್ಪ ದೇವರನ್ನ ಬೇಡ. ದೇವರು ಅಂದ್ರೆ ಗುಂಡು ಬಂಡೆ ಗಿಡ. ಹೌದಾ? ನಮ್ ಕಡೆ ಗಿಡ ದೇವ್ರ ಕಡೆ ಇರ್ತದ, ಸೀರೆ ಕಾಡ್ತಾರೆ. ದೇವರಲ್ಲ ನೋಡಿದ್ರಲ್ಲ? ನೋಡಿ, ನಿಮ್ಗೆ ಗೊತ್ತಿಲ್ಲ ಏನಪ್ಪ? ಗಿಡ ಮರಕ್ಕೆ ಸೀರೆ ಕಟ್ತಾರೆ, ಅದು ದೇವರ? ದೇವರಲ್ಲ. ದೇವರಂದ್ರೆ ಅದು ಆಗ್ತದೆ. ಮತ್ತೆ ನೀವು ದೇವರಂದ್ರೆ ಅದು ಆಗ್ತದೆ. ಏನಂದ್ರು? ಏಸಪ್ಪ. ನಮ್ ದೇವ್ರ ಯಾರು? ಏಸಪ್ಪ. ಒಂದು ಕಾಲದಲ್ಲಿ ಏಸಪ್ಪ ನಂಬಿದಿನ ಅಂತ ಹೇಳ್ಕೊಳಕ್ ನಾಚಿಕೆ, ಅವಾಗ ಭಯ. ಇವತ್ತು ಸರ್ಕಲ್ ಅಲ್ಲಿ ಹೇಳಿದ್ರು ಏಸಪ್ಪ ಹಿಂಗಾಗಿ, ನಾನು ಏಸಪ್ಪ ಮಗ ಅಂತ ಹೇಳಿ, ಏಸಪ್ಪ ಸೇವಕನ ಅಂತ ಹೇಳಿ. ಬೈಬಲ್ ಬರ್ದು ನಾಚಿಕೆ ಪಡಬಾರ್ದು. ಯಾಕಂದ್ರೆ ನಾವು ಕಳ್ಳತನ ಮಾಡ್ತಾ ಇಲ್ಲ, ಸುಳ್ಳತನ ಮಾಡ್ತಾ ಇಲ್ಲ, ಪರಿಶುದ್ಧವಾಗಿದ್ದೀವಿ ನಾವು. ಪರಿಶುದ್ಧವಾಗಿದ್ದೀವಿ ನಾವು. ಒಂದು ಮಾತು ಹೇಳಿದೆ, ನಂತರ ತಾಯಿ ಹೇಳಿದ ಮಾತು ನಿಮ್ಗೆ ಹೇಳಿದೆ. ನನ್ನ ತಾಯಿ ಹೇಳಿದ ಏನು? ಬದುಕಿರ್ಬೇಕಾದ್ರೆ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ನಾನೇನ್ ಹೇಳ್ತೇನೆ, ನೀವೆಲ್ಲರೂ ಬದುಕಿರ್ಬೇಕಾದ್ರೆ, ದೇವರ ಮಕ್ಕಳಾಗಿ ಬದುಕಿರ್ಬೇಕಾದ್ರೆ, ನಿಮ್ಮ ಸಭಾ ಪಾಲಕನನ್ನು, ತೆಲುಗಿನಲ್ಲಿ ಸಂಘ ಕಾಪರಿ, ಆತ್ಮೀಯ ತಂದೆ ತಾಯಿಯನ್ನ
ಪಾಸ್ಟಮ್ಮನನ್ನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು. ನಿಮ್ಮೆಲ್ಲರನ್ನ ಒಂದು ಸಭೆಯಾಗಿ ಕೂಡಿಸಿ ಆರಾಧನೆ ನಡೆಸಿಕೊಡ್ತಾ ಇದ್ದಾರೆ. ನೀವು ದೇವರಲ್ಲಿ ನೀವು ಎಷ್ಟು ಖುಷಿಯಾಗಿದೆ ಗೊತ್ತಾಗಲ್ಲ. ಎಲ್ಲರಿಗೂ ಮುಂಚೆ ನಾವು ಆರಾಧನೆ ಮಾಡಬೇಕು. ನಾನು ಹೋದ ವಾರ ಸಭೆಯಲ್ಲಿ ಹೇಳ್ತಿದ್ದೆ, ನಮ್ಮ ಕಡೆ ಒಂದು ಸಭೆ ಇದೆ. ಆರಾಧನೆ ಬರಬೇಕಂದ್ರೆ ಮಾಂಸ ತಂದು ಮಾಂಸ ತಿಂದು ಉಂಡು ಹಾಗೆ ಬರ್ತಾರೆ. ನಿಮ್ಮಲ್ಲಿ ಯಾರಾದ್ರೂ ಮಾಡೋರಿದ್ದೀರಾ? ಇಲ್ಲ. ಹಳೆ ಒಳಗಡೆಯಲ್ಲಿ ಏನೈತೆ, ಆರಾಧನೆ ಮಾಡೋದ್ ಮುಂಚೆ ಮನೆಯಲ್ಲಿ ಬೆಂಕಿ ಹಾಕಬಾರ್ದು ಅಂದ್ರೆ ಅಡಿಗೆ ಮಾಡಬೇಡ್ರಿ. ಮೊದಲನೇ ಆದ್ಯತೆ ಯಾರು ಕೊಡ್ಬೇಕು? ನಾವು ದೇವರಿಗೆ, ಯಾರಿಗೆ? ಏಸಪ್ಪಂಗೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಸ್ವರ. ಕರೆಕ್ಟ್ ಒಂದೇ ರೀತಿಯಲ್ಲಿ ಬರ್ಬೇಕು ಸ್ವರ ಅಂದ್ರೆ ಹೇಳ್ತೀರಾ? ನಾವು ಯಾರು ನಂಬಬೇಕು? ದೇವ್ರ ಸ್ತೋತ್ರವಾಗಲಿ. ಬಹಳ ಸಂತೋಷ ನಿಮ್ಮ ಮಧ್ಯದಲ್ಲಿ ಬರೋದು. ಮತ್ತೆ ಇನ್ನ ದೇವ್ರ ಚಿಂತ ಇದ್ದೀರ. ದೇವ್ರು ಬರೋದು ಆಲಸ್ಯವಾದ್ರೆ ನಾವು ಇನ್ನೊಂದ್ಸರಿ ಬರ್ಬೇಕಂದ್ರೆ ದೇವ್ರು ಬರೋದು ಆಲಸ್ಯ ಆಗ್ತದೆ. ಹಾಗಾದ್ರೆ ನಾವು ಬರ್ತೀವಿ. ಆಮೆನ್. ಇವತ್ತು ರಾತ್ರಿ ಬಂದ್ಬಿಟ್ರೆ ಬರಕ್ಕಾಗ್ತದೆ? ಇಲ್ಲ. ಮತ್ತೆ ಪಾಸ್ಟ್ನ ಯಾವ ರೀತಿ ನೋಡ್ಕೊಳ್ಬೇಕು? ಪಾಸ್ಟ್ ರೀತಿಯಲ್ಲಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಏನಾಗ್ತದೆ? ಒಂದು ವಾಕ್ಯ ತೆಗೆದುಕೊಳ್ಳೋಣ. ಹೆಬ್ರಿಯರು 13ನೇ ಅಧ್ಯಾಯ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಚೆನ್ನಾಗಿದೆ ವಾಕ್ಯ. తెలుగుನಲ್ಲಿ ఓద్తిరా? మీ పైని నాయకులుగా ఉన్నవారు లెక్క ఒప్ప చెప్పవలసిన వారి వలె మీ ఆత్మలను కాయుచున్నారు. వారు దుఃఖముతో ఆ పని చేసిన ఎడల మీకు నిష్ప్రయోజనము గనుక దుఃఖముతో కాక ఆనందముతో చేయనట్లు వారి మాట విని వారికి ఏమంటాడమ్మా? లోబడి ఏంటంటే అధీనరాగిరి. అదేನು ವಿಧೇಯತೆಯಿಂದ ಇರ್ರಿ. ಅವರು ಹೇಳುವ ಪ್ರತಿ ಮಾತು ನಿಮ್ಮ ಏಳಿಗೆಗಾಗಿ, ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ಸಂಕ್ಷೇಮಕ್ಕಾಗಿ. ಅವ್ರು ಹೇಳೋ ಮಾತು ಯಾವ ಪಾಸ್ಟ್ರೇ ಆಗಲಿ ಸಭಿಕರು ಹಾಳಾಗಬೇಕು ಅಂತ ಹೇಳ್ತಾರ? ಅಣ್ಣ ಹೇಳ್ತಾರ? ಹೇಳೋದಿಲ್ಲ. ಇಲ್ಲಿ ವಾಕ್ಯ ಏನ್ ಹೇಳ್ತದಂದ್ರೆ ಅವರಿಗೆ, ಅವರ ಮಾತಿಗೆ ನೀವು ವಿಧೇಯರಾಗಿರಬೇಕು. ಅವರ ಮನಸ್ಸು ನೋಯಿಸಿದ ಹಾಗೆ ನೀವು ನಡ್ಕೊಳ್ಬೇಕು. ಅವ್ರು ಹೇಳೋದು ನಿಮ್ಮ ಒಳ್ಳೆಯದಕ್ಕಾಗಿ. ಒಂದು ವೇಳೆ ಅವ್ರ ಮಾತನ್ನು ಕೇಳಿಲ್ಲ, ವಿರೋಧವಾಗಿ ನಡೆದಿರಿ, ಅವರಿಗೆ ಅವಿಧೇಯತವಾಗಿ ನಡೆದಿರಿ, ಹಾಗಾದ್ರೆ ದೇವರ ವಾಕ್ಯ ಏನ್ ಹೇಳ್ತದಂದ್ರೆ ನೀವು ಏನೇ ಮಾಡ್ರಿ ಅದು ನಿಮಗೆ ನಿಷ್ಪ್ರಯೋಜನ. ಏನಾಗ್ತದೆ? ನಿಷ್ಪ್ರಯೋಜನ. ಪ್ರಯೋಜನ ಅಂದ್ರೆ ಏನು? ನಿಷ್ಪ್ರಯೋಜನ ಅಂದ್ರೆ ಏನು? ವಯಸ್ಸಾಯ್ತಲ್ಲ, ಸ್ವಲ್ಪ ಆಯಾಸ ಆಗ್ತದೆ. ಅದಲ್ಲದೆ ಮೊನ್ನೆ ಆಸ್ಪತ್ರೆಗೆ ಅಯ್ಯವ್ರು ಕರ್ಕೊಂಡು ಹೋಗಿದ್ರಲ್ಲ, ಬಂದು ಮಾಸ್ಟರ್ ಈ ತೊಂದರೆ ಇದೆ ಅಂತೇಳಿ ಹೊಟ್ಟೆ ಉಪ್ಪಿಕೊಂಡಂಗೆ ಇರ್ತದೆ, ಆಯಾಸ ಆಗ್ತದೆ. ಹಾಗಾಗಿ ವಾಕ್ಯ ಹೇಳ್ಬೇಕಾದ್ರೆ ಅವೆಲ್ಲ ಮರ್ತೋಗ್ಬಿಡ್ತೀವಿ. ಈಗ ದೇವ್ರ ವಾಕ್ಯ ಏನು ಹೇಳ್ತೀವಿ ನಮಗೆ? ನಿಮ್ಮ ಸಭಾಪಾಲಕನ ಮಾತನ್ನು ನೀವೇನ್ ಮಾಡಬೇಕು?
ಕೇಳಿರಿ. ಕೇಳಬಾರ್ದನ್ನೋರು ಯಾರಿದ್ರೆ ಕೈ ಎತ್ತಿರಿ ನೋಡೋಣ. ಪಾಸ್ಟರ್ ಮಾತು ಕೇಳಬಾರ್ದನ್ನೋರು ಯಾರಿದ್ರೆ ಹೇಳ್ರಿ. ಕೇಳ್ಬೇಕಾ ಕೇಳಬಾರ್ದ? ಇನ್ಮೇಲೆ ಕೇಳ್ತೀರಾ ಕೇಳೋದಿಲ್ವಾ? ಕೇಳ್ತೀನಿ. ಏನ್ ಕೇಳ್ತೀರ? ಅಯ್ಯ ಅವರು ಬಂದು ಯಾವುದೋ ಸಿನಿಮಾ ಬಗ್ಗೆ ಮಾತಾಡಿದ್ರು, ಕೇಳ್ತೀರ? ಏನಮ್ಮ ಕೇಳ್ತೀರಮ್ಮ? ಆ ಫಿಲ್ಮ್ ಬಹಳ ಚೆನ್ನಾಗೈತೆ. ನಿನ್ನೆ ದೇವ್ರ ನಂಬಿದ ಒಬ್ಬರು ಮನೆಗೆ ಹೋಗಿದ್ವಿ. ಅವ್ರ ಮನೆಯಲ್ಲಿ ಸೊಸೆ ಇಲ್ಲ, ಮಕ್ಕಳಿಲ್ಲ. ಮಕ್ಕಳು ಸೊಸೆ ಕಾಣಿಸಿಲ್ಲ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ಜಯನಗರದಲ್ಲಿ ಸಿನಿಮಾ ನೋಡಕ್ ಹೋಗ್ಯಾರ, ಬರ್ತಾರೆ, ಆಯ್ತು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಅವ್ರಿಗೆ ಪ್ರಜ್ಞೆ ಇಲ್ಲ, ಸಮಯ ಸ್ಫೂರ್ತಿ ಇಲ್ಲ. ಪಾಸ್ಟರ್ಗಳು ಬಂದಾರ, ಅವ್ರ ಮುಂದೆ ಒಂದ್ ವೇಳೆ ಸಿನಿಮಾಗೆ ಹೋಗಿದ್ರೆ ಸಿನಿಮಾಗೆ ಹೋಗಿದ್ದಾರೆ ಅಂತ ಹೇಳ್ಬಾರ್ದು. ಹೌದಲ್ಲ? ಸಿನಿಮಾಗೆ ಹೋಗ್ಬೋದಾ? ನಾನು ಸಿನಿಮಾಗೆ ಹೋಗಿ 40 ವರ್ಷ ಆಗಿದೆ. ಯಾವಾಗ ದೇವರ ವಾಕ್ಯ ಕೇಳಿದೀವೋ ಅವತ್ತೇ ನಾನು ಬಿಟ್ಟುಬಿಟ್ಟೆ. ಯಾಕಂದ್ರೆ ಯಾವುದೇ ಒಂದು ವಸ್ತುಗೆ, ಯಾವುದೋ ಒಂದು ಅಭ್ಯಾಸಕ್ಕೆ, ಯಾವುದೋ ಒಂದು ಮಾತಿಗೆ ನಾವು ಗುಲಾಮರಾಗಬಾರ್ದು. ಹೌದಲ್ಲ? ಈಗ ಒಬ್ರು ಹೇಳ್ತಾರೆ, ಟೀ ಕುಡಿಲಿಲ್ಲ ಅಂದ್ರೆ ನನ್ನ ತಲೆನೋವು ಬಂದ್ಬಿಡ್ತಾರೆ. ಇನ್ನೊಬ್ರು ಹೇಳ್ತಾರೆ, ಸಿಗರೇಟ್ ಸೇರಿಲ್ಲ ಅಂದ್ರೆ ನನ್ನ ತಲೆನೋವು ಬಂದ್ಬಿಡ್ತಾರೆ. ಈಗ ಯಾರು ಕಂಟ್ರೋಲ್ ಅಲ್ಲಿ ಇದ್ದಾರೆ? ಇನ್ನೊಬ್ರು ಹೇಳ್ತಾರೆ, ಫಸ್ಟ್ ದಿನ ಫಸ್ಟ್ ಶೋನೇ ಸಿನಿಮಾ ನೋಡ್ಬೇಕಂತ ಅಂತ ಜನ ಇದ್ದಾರೆ. ನಮ್ಮಲ್ಲಿ ಇದ್ದಾರಾ? ಮೌನವಾಗಿದ್ದಾರಪ್ಪ. ಇದ್ದಾರಾ? ಇದ್ದಾರಾ? ಅದು ಅಲ್ಲ ಬೇಕಾಗಿರೋದು. ಅದೆಲ್ಲ ಡ್ರಾಮಾ, ನಾಟಕ. ಅದಕ್ಕೆಲ್ಲ ನಾವು ಬೆಲೆ ಕೊಡಬಾರ್ದು. ಮನರಂಜನೆ ಬೇಕು, ಹಾಡಾಡು. ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಯಾರಾದರೂ ಸಂತೋಷವಾಗಿದ್ದೀರಾ ಕೀರ್ತನೆ ಹಾಡುಗಳನ್ನು ಹಾಡು. ನಿಮ್ಮಲ್ಲಿ ಯಾರಾದರೂ ರೋಗಿಗಳಾಗಿದ್ದಾರಾ ಅವ್ರಿಗಾಗಿ ಪ್ರಾರ್ಥಿಸಿ. ದೇವರ ವಾಕ್ಯ ನಮಗೆ ಹೇಳ್ತದೆ, ಹಂಗಿರ್ಬೇಕು ನಾವು ಸಂತೋಷವಾಗಿ ದೇವರಲ್ಲಿ, ದೇವರ ಹಾಡುಗಳಲ್ಲಿ, ದೇವರ ವಾಕ್ಯದಲ್ಲಿ, ಬೈಬಲ್ ಓದುವುದರಲ್ಲಿ, ಪ್ರಾರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ನಾವು ಸಂತೋಷಿಸಬೇಕು. ಈಗ ಇಲ್ಲಿ ವಾಕ್ಯ ಹೇಳ್ತದೆ, ತೆಲುಗಿನಲ್ಲಿ ಬಹಳ ಚೆನ್ನಾಗಿದೆ. ಪಾಸ್ಟರ್ಗೆ ನೀವು ಮಾತು ಕೇಳಿಲ್ಲ, ಅವಿಧೇಯತೆ ತೋರಿಸಿದಿರಿ, ನೀವು ಪಾಸ್ಟರ್ಗೆ ದುಃಖ ಕೊಡೋರಾಗ್ತೀರಿ. ಏನಾಗ್ತೀರಿ? ನೀವು ದುಃಖವನ್ನು ಕೊಡುವಂತವರಾಗ್ತೀರಿ. ಪಾಸ್ಟರ್ಗೆ ದುಃಖ ಕೊಡ್ತೀರ. ನಿಮಗಾಗಿ ಕಣ್ಣೀರು ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ ಅವರು. ಪ್ರತಿ ಮನೆಯವರ ಕುಟುಂಬಕ್ಕಾಗಿ, ಪ್ರತಿ ಆತ್ಮಕ್ಕಾಗಿ. ಯಾಕಂದ್ರೆ ಅವ್ರು ದೇವರ ಲೆಕ್ಕ ಒಪ್ಪಿಸಬೇಕು. ವಾಕ್ಯದಲ್ಲಿ ಬರೆದೈತೆ, ಅವರು ಲೆಕ್ಕವನ್ನು ಒಪ್ಪಿಸೋರಾಗಿದ್ದಕ್ಕಾಗಿ ನೀವೇನ್ ಮಾಡ್ಬೇಕಂದ್ರೆ ಈ ಆತ್ಮಗಳ ಲೆಕ್ಕಾಚಾರ ದೇವ್ರಿಗೆ ಒಪ್ಪಿಸಬೇಕು. ಅವರು ಇದು ಅನುಭವದ ಮಾತು. ನಾನು ಬಹಳ ಮಂದಿ ನೋಡಿದ್ದೀನಿ, ಯಾರು ಮಾಸ್ಟರ್ ವಿಧೇಯತೆಯಿಂದ ಇರ್ತಾರಲ್ಲ, ಅವರು ಮನೆಯಲ್ಲಿ ಊಟ ಅಡಿಗೆ ಇಲ್ಲಾಂದ್ರೆ ಕೂಡ ಸಂತೃಪ್ತರಾಗಿರ್ತಾರೆ. ದೇವ್ರಿಗೆ ಆ ಶಕ್ತಿ, ಆ ಮನ ಶಾಂತಿ, ಸಮಾಧಾನ ಕೊಡ್ತಾರೆ. ಹಾಗಾಗಿ ನಾವೇನ್ ಮಾಡ್ಬೇಕು, ನೀವೇನ್ ಮಾಡ್ಬೇಕಂದ್ರೆ ಸಭಾಪಾಲಕನ ಮನಸ್ಸು ನೋಯಿಸಬಾರದು. ಅಮಲಾಪುರಂನಲ್ಲಿ ವಾಕ್ಯ ಹೇಳ್ತಿದ್ರು ಒಂದಿನ. ಅವ್ರಿಗೆ ನಾನು ಹೇಳಿದ ವಾಕ್ಯ ಹಿಡಿಸ್ತಂತೆ. ಏನು? ದೇವರಿಗಾಗಿ, ದೇವರ ಕಾರ್ಯಕ್ರಮಗಳಿಗಾಗಿ ಯಾರಾದ್ರೂ ರೊಕ್ಕ ಕೊಟ್ರೆ ಲೆಕ್ಕ ಕೇಳಬಾರ್ದು. ಕೇಳಬೇಕಾ? ಅಯ್ಯವರು ಮಾತನಾಡಿ ಹೇಳ್ತಿದ್ರು, ನಾನೆಲ್ಲ ಲೆಕ್ಕ ಕೊಟ್ಬಿಟ್ಟಿದ್ದೀನಿ, ನಿಮಗೆ ಲೆಕ್ಕ ಕೊಟ್ಬಿಟ್ಟಿದ್ದೀನಿ, ನಾನು ಕೇಳಿಸ್ಕೊತಾನೆ ಇದ್ದೆ. ಯಾರೇ ಆಗಲಿ ದೇವರಿಗಾಗಿ ಕೊಟ್ಟು ಒಂದು ಸಾರಿ ಕೊಟ್ಟಾದ್ಮೇಲೆ ಅದನ್ನ ಲೆಕ್ಕ ಕೇಳಬಾರ್ದು. ಹೆಚ್ಚಿಗೆ ಉಳಿತಾ ಅವ್ರು ಏನ್ ಮಾಡ್ತಾರೆ, ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಜೋಡಿಸಿ ಅದನ್ನ ಸೇವೆಗೆ ಉಪಯೋಗಿಸ್ತಾರೆ. ಕಡಿಮೆ ಬಂತ ಅವ್ರ ಪಾಕೆಟಿಂದ ಮತ್ತೆ ಹಾಕಿ ಕಾರ್ಯಕ್ರಮವನ್ನ ನಡೆಸ್ಕೊಳ್ತಾರೆ. ಒಟ್ಟಾರೆ ಏನಾಗಬೇಕು, ದೇವರಿಗೆ ಮಹಿಮೆ ಆಗ್ಬೇಕು. ಒಟ್ಟಾರೆ ದೇವರನ್ನು ಮಹಿಮೆ ಪಡಿಸಿದಾಗ ನಿಮಗೆ ಆತರು ಬೇಕಾದುಗಳನ್ನು, ನಮ್ಮ ಅಗತ್ಯಗಳನ್ನು ಪೂರೈಸುವ ದೇವರು. ಅದನ್ನು ಇಂಗ್ಲಿಷಲ್ಲಿ ಏನ್ ಹೇಳ್ತಾರೆ, ಯೆಹೋವ ರಫಾ. ತಪ್ಪು ಕರೆಕ್ಟ್ ಮಾಡ್ತಿರ್ತಾರೆ, ನೋಡಿದ್ರ? ಯೆಹೋವ ಈರೆ, ನಾನು ರಫಾ ಅಂತ. ಯೆಹೋವ ಈರೆ ಅಂದ್ರೆ ನಮ್ಮ ಅಗತ್ಯಗಳನ್ನು ಪೂರೈಸುವವನು. ಈಗ ದೇವರು
ನಿಮ್ಮ ಅಗತ್ಯಗಳನ್ನು ಪೂರೈಸಬೇಕಂದ್ರೆ ಅದನ್ನು ಮೊರೆ ಇಡಬೇಕಲ್ಲ. ನಿಮ್ಮೆಲ್ಲರ ಪರವಾಗಿ ಪಾಸ್ಟರ್ ಒಬ್ಬರೇ. ನೀವು ಸಭೆಯಲ್ಲಿ ಇರೋಂಥ ಎಲ್ಲರೂ ಒಬ್ಬೊಬ್ಬರಿಗಾಗಿ ಪ್ರಾರ್ಥನೆ ಮಾಡ್ತೀರ ನೀವು? ಇಲ್ಲ. ಆದ್ರೆ ಒಬ್ಬೊಬ್ಬರಿಗಾಗಿ ಪ್ರಾರ್ಥನೆ ಮಾಡೋರು ಯಾರು? ಪಾಸ್ಟರ್, ಸಭಾಪಾಲಕ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ಮರೆತು ಹೋಗ್ಬಾರ್ದು. ನನ್ನ ಜೀವನದಲ್ಲಿ ನಾನು ವಿಶ್ವಾಸಿಯಿಂದ ಆಮೇಲೆ ಸುವಾರ್ತಿಕನಾದೆ, ಸುವಾರ್ತೆಯಿಂದ ಮತ್ತೆ ಪಾಸ್ಟರ್. ಆದರೆ ನನ್ನ ಲೆಕ್ಕದಲ್ಲಿ ಒಂದು ಸಭೆ ಕೂಡ ಇಲ್ಲ. 126 ಸಭೆಗಳನ್ನ ಭಾರತ ದೇಶ, ನೇಪಾಳ ದೇಶ, ಎಷ್ಟು 126 ಸಭೆಗಳು. ಒಂದು ಸಭೆಯಿಂದ ಒಂದು ಸಮಸ್ಯೆ ಬಂದರೆ ಈಗ ಎಷ್ಟು ಸಮಸ್ಯೆಗಳಾದವು? 126. ಅಷ್ಟು ಸಮಸ್ಯೆಗಳು ತಲೆಯಲ್ಲಿ ಬಂದ್ಬಿಟ್ರೆ ತಲೆ ಏನಾಗಬೇಕು? ಆದ್ರೆ ಏನು ಆಗ್ತಾ ಇಲ್ಲ. ಯಾಕಂದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ ಸಮಸ್ಯೆ ಬಂದಾಗ ಏಸಪ್ಪನಿಗೆ ಒಪ್ಪಿಸ್ಕೊಡ್ತೀವಿ. ಅಲ್ಲೆಲ್ಲೂಯಾ. ನೀವು ಕೂಡ ನಿಮ್ಮ ಸಮಸ್ಯೆಗಳು ಬಂದಾಗ ಏನ್ ಮಾಡ್ಬೇಕು? ಏಸಪ್ಪನಿಗೆ ಒಪ್ಪಿಸ್ಕೊಡ್ತೀವಿ. ಇನ್ನೂ ಬಲವಾಗಿ ಇರಬೇಕು ಅಂದ್ರೆ ಪಾಸ್ಟರ್ ಕಡೆ ನಿಮ್ಮ ಸಲುವಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಯಾವಾಗ ನಿಮ್ಮ ಪಾಸ್ಟರ್ ನೀವು ಚೆನ್ನಾಗಿ ನೋಡ್ಕೊಳ್ತಿರೋ, ನಾನು ನನ್ನ ತಾಯಿಯನ್ನು ನನ್ನ ತಂದೆಯನ್ನು ಚೆನ್ನಾಗಿ ನೋಡ್ಕೊಂಡಿದ್ದಲ್ಲ, ನೀವು ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ರಿ. ಇಲ್ಲಿ ತಂದೆಗಳು ಎಷ್ಟು ಮಂದಿ? ತಂದೆಗಳು ಎಷ್ಟು ಮಂದಿ ಅಂತ ಕೈ ಎತ್ತರ ಅಂತ ಹೇಳಿಲ್ಲ ನಾನು. ತಂದೆ, ಹೌ ಮೆನಿ ಫಾದರ್ಸ್? 3. ಒಂದು ಶರೀರಕ್ಕೆ ಜನ್ಮ ಕೊಟ್ಟ ತಂದೆ ಎಷ್ಟಾಯ್ತು? ಎಷ್ಟು ಮಂದಿ ಆದ್ರು? ಒಬ್ಬರ ಇಬ್ಬರು? ಎಷ್ಟು ಮಂದಿ ಜನ್ಮ ಕೊಡ್ತಾರೆ ನಮ್ಗೆ? ತಂದೆ ತಾಯಿ ಒಬ್ಬರಲ್ಲಪ್ಪ. ಒಂದು ತಂದೆ ಆಯ್ತಾ? ಎರಡನೇ ತಂದೆ ಆತ್ಮೀಯ ತಂದೆ. ಆತ್ಮಿಕವಾಗಿ ಪರಲೋಕ ಮಾರ್ಗಕ್ಕೆ ನಡೆಸುವವರು ಯಾರವರು? ಈಗ ನಿಮ್ಗೆ ಯಾರಿಗೆ ಆತ್ಮೀಯ ತಂದೆ? ಸಭಾನಾಯಕರು. ಸರಿ, ಇವಾಗ ಇಲ್ಲಿ ಯಾರು ನಿಮ್ಗೆ ಆತ್ಮೀಯ ತಂದೆ? ನಿಮ್ ಪಾಸ್ಟ್ರಮ್ಮ ಆತ್ಮೀಯ ತಂದೆ ತಾಯಿ. ಒಂದು ನಮ್ ಜನ್ಮ ಕೊಟ್ಟವರು ತಂದೆ ತಾಯಿ, ಶಾರೀರಿಕ ತಂದೆ ತಾಯಿಗಳು. ಎರಡನೇದು ಆತ್ಮೀಯ ತಂದೆ. ಪೌಲ್ ಭಕ್ತನು ಹೇಳ್ತಾ ಇರ್ತಾನೆ ತಿಮೋತಿ, ನನ್ನ ಆತ್ಮೀಯ ಮಗನೇ ಅಂತ. ಅಂದ್ರೆ ಆತ್ಮೀಯ ತಂದೆ ಪೌಲ್ ಭಕ್ತನು, ಅಪೊಸ್ತಲನಾದ ಪೌಲ್. ಇಲ್ಲಿ ನಿನಗೆ ನನಗೆ ಆತ್ಮೀಯ ತಂದೆ ತಾಯಿ ಯಾರು ಅಂದ್ರೆ ಪಾಸ್ಟರು, ಪಾಸ್ಟರಮ್ಮ. ನಿಮ್ಮ ಸಭಾಪಾಲಕನೇ ಧರ್ಮ ಪತ್ನಿ. ಈಗ ನಿಮ್ಮ ಆತ್ಮೀಯ ತಂದೆ ತಾಯಿ ಯಾರು? ಈ ಹೆಸರು ಹೇಳೋದು ನಾಚಿಕನ? ಹೇಳುವಲ್ರಲ್ಲ ನೀವು. ಎರಡನೇ ತಂದೆ ಯಾರೀಗ? ಸಾಮ್ಯುಯಲ್ ಪಾಸ್ಟರ್. ಹೌದಾ? ಮೂರನೇ ತಂದೆ ಯಾರು? ಹೇಳ್ಬೇಕು. ಏಸಪ್ಪ. ಅಲ್ಲ, ಪರಲೋಕದಲ್ಲಿರುವ ತಂದೆಯಾದ ದೇವರು. ಯಾರು? ಪರಲೋಕದಲ್ಲಿರುವ ತಂದೆಯಾದ ದೇವರು. ಎಲ್ಲಿದ್ದಾರೆ ಮೂರನೇ ತಂದೆ? ಪರಲೋಕದಲ್ಲಿ. ಆ ತಂದೆಯಾದ ದೇವರಿಗೆ ನಿಮ್ಮ ಸಭಾಪಾಲಕನಾದ ಆತ್ಮೀಯ ತಂದೆ ನಿಮ್ಮೆಲ್ಲಾ ವಿಚಾರಗಳನ್ನು ಲೆಕ್ಕ ಒಪ್ಪಿಸಬೇಕವರು. ಅಂದ್ರೆ ನಿಮ್ಮೆಲ್ಲರನ್ನ ಸರಿಯಾದ ಮಾರ್ಗದಲ್ಲಿ ಅವ್ರು ನಡೆಸ್ಕೊಂಡು ಹೋಗ್ಬೇಕು. ಸರಿಯಾದ ಮಾರ್ಗದಲ್ಲಿ ಯಾರು ನಡೆಸ್ಕೊಂಡು ಹೋಗ್ಬೇಕು? ಏನಪ್ಪ, ಅವರು ನಿಮ್ಮನ್ನ ನಾನು ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾನು ಕೇಳಿದಾಗ ಯಾರನ್ನ ನಡ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಏನ್ ಹೇಳ್ಬೇಕು? ನಮ್ಮನ್ನ ಅನ್ಬೇಕಾ ನನ್ನನ್ನ ಅನ್ಬೇಕಾ? ಅರ್ಥ ಆಯ್ತಾ ಪಾಯಿಂಟ್? ನಮ್ಮನ್ನಂದ್ರೆ ಗುಂಪುలో ಗೋವಿಂದ. ಏನು ಹೆಂಗಂದ್ರೆ ಒಂದು ರಾಜ ಇದ್ದಂತೆ. ರಾಜ ಒಂದು ಪ್ರಕಟಣೆ ಮಾಡಿದ್ನಂತೆ. ಏನು ದೊಡ್ಡ ಪಾತ್ರೆ ಇಟ್ಟು ಎಲ್ಲರೂ ಅದರಲ್ಲಿ ಹಾಲು ತಂದು ಹಾಕಿರಿ ಅಂತೇಳಿ. ನಾಳೆ ನೋಡ್ತೀನಿ ನಾನು ಅಂದಾಗ ಎಲ್ಲ ಮನೆ ರಾಜ್ಯದಲ್ಲಿರುವ ಎಲ್ಲ ಮನೆಯವರು ಒಂದೊಂದು ತಂಪಿಗೆ ಹಾಲು ತಂದು ಹಾಕಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ರಾಜ ಬಂದ, ಮಂತ್ರಿ ಬಂದ, ಎಲ್ಲರೂ ಬಂದರು. ನೋಡಿದ್ರೆ ಆ ದೊಡ್ಡ ಅಂಡಾಳದಲ್ಲಿ ಆ ಪಾತ್ರೆಯಲ್ಲಿ ಏನಿತ್ತಂತೆ? ಹಾಲ
ಅವರು ನೀರೇ ಕೇಳಬೇಕು. ಯಾರಿಗೊಬ್ಬರಿಗೆ ನನ್ನಂತ ಕೆಟ್ಟ ತಲೆಯವನಿಗೆ ಎಲ್ಲರ ಹಾಲು ಹಾಕ್ತಾರೆ, ನನ್ನ ಒಬ್ಬರು ನೀರು ಹಾಕಿಬಿಟ್ರೆ ಕಾಣಿಸಲ್ಲ ಅಂತೇಳಿ ತಲೆಯಲ್ಲಿ ಬಂದು ಅವ್ರು ನೀರು ಹಾಕಿದ್ದಾನೆ. ಅದೇ ತಲೆ ಎಲ್ಲರಿಗೂ ಬಂತೆ, ಎಲ್ಲರ ಹಾಲು ಹಾಕಿಲ್ಲ, ಎಲ್ಲರ ತಂದು ಏನಾಕಿದ್ರೆ ಅದರಲ್ಲಿ ಈಗ ಯಾರು ಹಾಕಿದ್ರು ನೀರು? ನೀವು, ನಾವು ಅನ್ನೋರು ಯಾರು? ಯಾರನ್ಬೇಕೀಗ? ಮತ್ತೆ ಲೆಕ್ಕ ನಿನ್ನ ಪಾಪಕ್ಕೆ, ನಿನ್ನ ಕೆಟ್ಟ ಕಾರ್ಯಗಳಿಗೆ ಎಲ್ಲರೂ ಬಾಧ್ಯರಾಗ್ತಾರ? ಈಗ ಯಾರೋ ಪಾಪ ಮಾಡಿದ್ರು, ಆ ಪಾಪಕ್ಕೆ ನೀವು ಬಾಧ್ಯರಾಗ್ತೀರಾ? ಇಲ್ಲ, ಅವರೇ ಬಾಧ್ಯ, ಒಬ್ಬರು ಸ್ವಂತ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನೀವು ಹೇಗಿರ್ಬೇಕಂದ್ರೆ ನಿಮ್ಮ ಆತ್ಮೀಯ ತಂದೆ ತಾಯಿಯನ್ನ ಮನಸ್ಸು ವಹಿಸಬಾರ್ದು. ತಂದೆ ತಾಯಿಗೆ ವಿಧೇಯರಾಗಿರಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ನೀವು ಆತ್ಮಿಕವಾಗಿ ಬೆಳವಣಿಗೆ ಆಗ್ಬೇಕು, ಆತ್ಮಿಕವಾಗಿ ಸುಖ ಶಾಂತಿಯಿಂದ ಇರಬೇಕು, ಆತ್ಮಿಕವಾಗಿ ಸಮಾಧಾನದಿಂದಿರಬೇಕಂತ ಹೇಳಿ ಪ್ರಾತಿನಿತ್ಯ ನಿಮಗಾಗಿ ಪ್ರಾರ್ಥನೆ ಮಾಡುವವರು ಒಬ್ಬರು ಯಾರು ಅಂದರೆ ನಿಮ್ಮ ಆತ್ಮೀಯ ತಂದೆ, ಸಭಾಪಾಲಕರು, ಅವರು, ಅಮ್ಮವರು. ಪ್ರಿಯ ಮಕ್ಕಳೇ, ಈ ಸತ್ಯ ನೀವು ತಿಳ್ಕೊಳ್ಬೇಕು. ಅವಾಗ ಈ ವಾಕ್ಯ ನೀವು ಪೂರೈಸಿದವರಾಗ್ತೀರಿ. ಏನಂದ್ರೆ ಅವ್ರು ಲೆಕ್ಕ ಒಪ್ಪಿಸಬೇಕು, ಅದಕ್ಕಾಗಿ ಅವ್ರ ಮನಸ್ಸು ನೋಯಿಸ್ಬೇಕು. ನೀವು ಮನಸ್ಸು ನೋಯಿಸಿದ್ರೆ, ಅವ್ರು ದುಃಖ ಪಟ್ರೆ, ನೀವು ಏನೇ ಮಾಡ್ರಿ ನಿಮ್ಮ ಜೀವನದಲ್ಲಿ, ನೀವು ಏನೇ ಮಾಡ್ರಿ ನಿಮ್ಮ ಕುಟುಂಬದಲ್ಲಿ, ನೀವೊಂದು ಕೂಡ ಫಲಿತ ಸಿಗಲ್ಲ, ಜಯ ಸಿಗಲ್ಲ, ಎಲ್ಲವೂ ನಿಷ್ಪ್ರಯೋಜನ. ಏನಂತೆ? ಪ್ರಯೋಜನವಿಲ್ಲದಾಗ್ತದೆ ನಿಮ್ಮ ಬದುಕು. ಹಾಗಾಗ್ಬಾರ್ದು ಅಂದ್ರೆ ಆತ್ಮೀಯ ತಂದೆಗೆ, ಆತ್ಮೀಯ ತಾಯಿಗೆ ನೀವು ಏನ್ ಮಾಡ್ಬೇಕು? ಸಂತೋಷ ಪಡುವಂತ ಕಾರ್ಯಗಳು, ಮಾತುಗಳು ಆಡಬೇಕು ನೀವು. ಹಾಗಾಗಿ ಆತ್ಮೀಯ ತಂದೆಗೂ ಸಂತೋಷ ಆಗ್ತದೆ, ಪರಲೋಕದಲ್ಲಿರುವ ತಂದೆ ಆದ ದೇವರಿಗೂ ಕೂಡ ಸಂತೋಷವಾಗ್ತದೆ. ಹಲ್ಲೆಲೂಯಾ. ಹಾಗಾಗಿ ಇನ್ಮೇಲೆ ಅಯ್ಯವ್ರಿಗೆ, ಅಮ್ಮವ್ರಿಗೆ ದುಃಖ ಪಡುವಂತ ಕಾರ್ಯ ಮಾಡಬಾರ್ದು. ಯಾಕಂದ್ರೆ ನೀವು ದುಃಖ ಕೊಟ್ರೆ ಕೂಡ ಸಹಿಸ್ಕೊಳ್ತಾರೆ, ನಿಮ್ಗೆ ಶ್ರಾಪ ಕೊಡೋದಿಲ್ಲ. ಕೊಡ್ತಾರ? ಯಾರನ್ನ ಕೊಟ್ಟಾರಂತ ಹೇಳಿ ಮತ್ತೆ ನೋಡೋಣ. ಇಲ್ಲ, ಆ ಥರ ಅವ್ರು ಇರೋದಿಲ್ಲ. ಯಾಕಂದ್ರೆ ನಾನು ನೋಡಿದ ಹಾಗೆ ಅಯ್ಯನವರ ಸ್ವಭಾವ ನನಗೆ ಆಲೋಚನೆ ಮಾಡ್ತಾ ಇರ್ತೀನಿ. ಆಟೋ ಕಾರ್ ಇಳಿದಿವಿ, ಕಾರ್ ಇಳಿದು ಇನ್ನ ಗೇಟ್ ಹತ್ರ ಬಂದಾಗ ನನಗೆ ಏನ್ ಕಾಣಿಸ್ತದೆ ಅಂದ್ರೆ, ಈ ಸಭೆಯಲ್ಲಿ ಪರಿಶುದ್ಧಾತ್ಮ ದೇವರ ಪ್ರಸನ್ನತೆ ಇದೆ, ಪ್ರಸನ್ನತೆ ಇದೆ. ದೇವರಿಗೆ ಸ್ತೋತ್ರವಾಗಿದೆ, ದೇವರಿಗೆ ಸ್ತೋತ್ರವಾಗಿದೆ. ಒಂದ್ಸಲ ಎಲ್ಲರೂ ಏಸಪ್ಪ ಚಪ್ಪಾಳೆ ಹೊಡೆಯುವೆ. ಯಾವ ಸಭೆಯಲ್ಲಿ ಪರಿಶುದ್ಧಾತ್ಮ ದೇವರ ಪ್ರಸನ್ನತೆ ಇರ್ತದಲ್ಲ, ಆತನ ಒಂದು ಕೃಪೆ ನಮ್ಮ ಒಟ್ಟಿಗಿರ್ತದೆ, ನಮ್ಮ ಜೊತೆಯಾಗಿ ಆತ ನಡೆಸ್ಕೊಂಡು ಹೋಗ್ತಾನೆ ಅಂತ ಒಂದು ಒಳ್ಳೆ ಸಭೆ ನಿಮ್ಗೆ ದೇವರು ಕೊಟ್ಟಿದ್ದಾನೆ. ಒಳ್ಳೆ ಸಭಾ ಪಾಲಕನನ್ನ, ನಾಯಕನನ್ನ ಕೊಟ್ಟಿದ್ದಾನೆ ದೇವರು. ನಿಜವಾಗಿ ಹೇಳ್ತಾ ಇದ್ದೀನಿ, ನಿಮ್ಮನ್ನೆಲ್ಲ ನೋಡ್ತಿದ್ರೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ನೀವೆಲ್ಲರೂ ವಿಧೇಯರಾಗಿ ಇದ್ದೀರಿ. ಅಲ್ಪ ಸ್ವಲ್ಪ ಅಪ್ಪಿತಪ್ಪಿ ಯಾರೋ ಒಬ್ಬರಿಬ್ಬರು ಇರಬಹುದು, ಆದರೆ ನೀವೆಲ್ಲರೂ ಏನು ಮಾಡಬೇಕು? ಸಭೆಗಾಗಿ ಪ್ರಾರ್ಥನೆ ಮಾಡಬೇಕು, ಸಭಾ ಪಾಲಕರಿಗಾಗಿ ಪ್ರಾರ್ಥನೆ ಮಾಡಬೇಕು. ಏನೇ ಇರಲಿ, ಚಿಕ್ಕ ವಿಷಯ ಇರಲಿ, ದೊಡ್ಡ ವಿಷಯ ಇರಲಿ, ಯಾವುದೇ ವಿಷಯ ಇರಲಿ, ಮಾಡೋದಕ್ಕೆ ಮುಂಚೆ ಅಯ್ಯನವ್ರಿಗೆ ಫೋನ್ ಮಾಡಿ ಅವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನೀವು ಕಾರ್ಯವನ್ನು ಆರಂಭಿಸಿದ್ರೆ ಕಾರ್ಯ ಸಿದ್ಧ ಆಗ್ತದೆ, ಕಾರ್ಯಕ್ಕೆ ಜಯ ಸಿಗುತ್ತದೆ. ಯಾವಾಗ ನೀವು ವಿಧೇಯತೆಯಲ್ಲಿ ಇರ್ತೀರೋ, ದೇವರ ವಾಕ್ಯ ಪ್ರಕಾರ ನೀವು ಜೀವಿಸ್ತೀರೋ, ನಿಮಗೆ ದೇವರ ವಾಕ್ಯ ಏನು ಹೇಳ್ತದೆ ನೋಡ್ಕೊಳ್ಳೋಣ. ಗಲಾತ್ಯರಿಗೆ ಬರೆದಂತ 6ನೇ ಅಧ್ಯಾಯ 6ನೇ ವಚನ. ಗಲಾತ್ಯರಿಗೆ ಬರೆದ 6ನೇ ಅಧ್ಯಾಯ 6ನೇ ವಚನ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲಾ ಒಳ್ಳೆಯವುಗಳಲ್ಲಿ ಪಾಲು ಕೊಡಬೇಕು. ಮೋಸ ಹೋಗ್ಬೇಡಿ. ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು.
ಅದನ್ನೇ ಕೊಯ್ಬೇಕು. ಹಲ್ಲೆಲೂಯಾ. ಈಗ ಜೋಳದ ಕಾಳು ತಗೊಂಡೋಗಿ ಬಿತ್ತಿದ್ರೆ ಏನ್ ಕಾಳು ಬರ್ತದೆ? ನೆಲ್ಲು ಬರ್ತದೆ. ಜೋಳದ ಕಾಳು ಕಾಳೆ ಬರ್ತದೆ. ಗೋಧಿ ಬಿತ್ತಿದ್ರೆ ನಿಮ್ಮ ಪಾಸ್ಟರ್ಗೆ ನೀವು ಏನ್ ಮಾಡ್ಬೇಕಂತ ದೇವರೇನು ವಾಕ್ಯ ಹೇಳ್ತಾರೆ ತೆಲುಗಿನಲ್ಲಿ ಬಹಳ ಚೆನ್ನಾಗಿತ್ತು. వాక్యోపదేశము పొందువాడు ఉపదేశించువారికి మంచి పదార్థములన్నిటిలో భాగమియ్యవలెను. మోసపోకుడి. పోయిను. ಸಾಕು. ದೇವರ ಸ್ತೋತ್ರವಾಗಲಿ. ಒಂದು ಆಮೇಲೆ ಇಲ್ಲಪ್ಪ ಹೇಳಿದಾಗ ಮಾತ್ರ ಆಮೇಲೆ ಅಂತಾರೆ, ಅದು ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಆಮೇಲೆ ಅಂದ್ರೆ ಏನು? ಹಾಗಾಗಿ ಅದೇ ಆಗಿತ್ತು. ಹೌದಾ? ನೀವು ಏನ್ ಬಿತ್ತಿದ್ದೀರೋ ಅದನ್ನ ಕೊಯ್ತೀರ ಅಂದ್ರೆ ಆಮೇಲೆ ಅಂದ್ರೆ ಇಲ್ಲ ಅಂದ್ರೆ ಏನಾಗ್ತದೆ? ನೀವು ಜೋಳ ಬಿತ್ತಿದಾಗ ಗೋಧಿ ಬರ್ತದೆ, ನೀವು ಆಶೀರ್ವಾದ ಬಿತ್ತಿದಾಗ ಶಾಪ ಬರ್ತದೆ. ಅದು ಸರಿನಾ? ಇಲ್ಲ. ಪ್ರಿಯ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ ಇವತ್ತು ವಾಕ್ಯೋಪದೇಶము చేయువానికి ವಾಕ್ಯವು ವಿನುವಾರು ಅಂದ್ರೆ ಸಭೆಯಲ್ಲಿರುವಂತಹ ಸಭಾ ಮಕ್ಕಳು ನೀವೇನ್ ಮಾಡ್ಬೇಕಂತೆ? ಯಾರಿಂದ ವಾಕ್ಯ ನೀವು ಕೇಳಿಸ್ಕೊಳ್ತಾ ಇದ್ದೀರಿ? ಅಯ್ಯ ಇದ್ದಾಗ ಇಲ್ಲ ದೇವದೂತರು ಬಂದು ವಾಕ್ಯ ಹೇಳ್ತಾರೆ ನಿಮಗೆ, ಅಥವಾ ದುಡ್ಡು ಕೊಟ್ಟು ಯಾರನ್ನ ಕರ್ಕೊಂಡು ಬಂದು ವಾಕ್ಯ ಹೇಳಿಸ್ತಾರ? ಇಲ್ಲ. ಮತ್ತೆ ವಾಕ್ಯ ಹೇಳೋರು ಯಾರು ಹೇಳ್ರಮ್ಮ? ಸಭಾಪಾಲಕ ಐನವರು, ಸಮಲೈನವರು ಎಂತವ್ರು ಅಂದ್ರೆ ನನಗ್ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ಏನ್ ಹೇಳ್ತೀನಿ ನಾನು? ಏಲಿಯ ಪ್ರವಕ್ತ ಇದ್ನಲ್ಲ, ಏನೇ ಸಮ್ಮುಖದಲ್ಲಿ ಆತನ ಕೈ ಕೆಳಗೆ ಪ್ರವಕ್ತನಾದ ಸಮಯಲ್ ಭಕ್ತನು ಯಾವ ರೀತಿ ಪಳಗಿದಿನೋ ಅದೇ ರೀತಿ ದೈವಜನರಾಗಿರುವಂತಹ ರಾಜಶೇಖರಯ್ಯನವರ ಹತ್ತಿರ ಸಣ್ಣ ಮಗನಾಗಿದ್ದಾಗಿದ್ದ ಇವರು ಬೆಳೆದು ಪಳಗಿದ್ದಾರೆ. ಹೌದಲ್ಲ? ಐನವರು ಟ್ರೈನಿಂಗ್ ಎಲ್ಲಿ ತಗೊಂಡ್ರು? ರಾಜಶೇಖರಯ್ಯ, ಮದನಪಲ್ಲಿ ರಾಜಶೇಖರಯ್ಯ ಹತ್ರ ಟ್ರೈನಿಂಗ್ ತಗೊಂಡಿದ್ರು. ಅವ್ರೆಂತವ್ರು? ಏಲಿಯ ಭಕ್ತನಂತವ್ರೆ. ಅವರು ಭಕ್ತರು, ಅವರು ಕೂಡ. ಅವರಿಬ್ಬರು ಅಣ್ಣ ತಮ್ಮರು. ಒಬ್ರು ವೇದನಾಯಕಮ್ಮ, ಇನ್ನೊಬ್ರು ರಾಜಶೇಖರಯ್ಯ. ಈ ಹೆಸರು ಹೇಳ್ಬೇಕಂದ್ರೆ ಕಡೆ ಗೌರವದಿಂದ ಹೇಳ್ಬೇಕು ನಾವು. ಯಾರು ಅವರು? ರಾಜಶೇಖರ್ ಐನವರು. ರಾಜಶೇಖರ್ ಬೇರೆ, ಐನವರು ಬೇರೆ. ಮತ್ತೆ ಕೂಡಿಸ್ಬೇಕು. ಪ್ಲಸ್ ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ಏನಂದ್ರೆ, ನಾನು ಡೆಪ್ಟಿ ಡಿವಿಷನಲ್ ಮ್ಯಾನೇಜರ್ ಆಗಿದ್ದೆ. ಆಮೇಲೆ ನನಗೆ ನನ್ನ ಕ್ಯಾರೆಕ್ಟರ್ ನೋಡಿ, ನನ್ನ ಭಕ್ತಿ ನೋಡಿ, ನನ್ನ ಡ್ಯೂಟಿ ಮೇಲೆ ಇರುವಂತ ಭಕ್ತಿ ಭಯ ನೋಡಿ ನನಗೆ ರೀಜನಲ್ ವಿಜಿಲೆನ್ಸ್ ಆಫೀಸರ್ ಅಂತ ಕೊಟ್ರು ಜವಾಬ್ದಾರಿ. ಏನ್ ಕೊಟ್ರು? ರೀಜನಲ್ ವಿಜಿಲೆನ್ಸ್ ಆಫೀಸರ್ ಅಂದ್ರೆ ಅದು CID ವಿಭಾಗ. ಅದರಲ್ಲಿ ಒಂದು ಕೆಲವು ಮಾತ್ರ ಹೇಳ್ತೀನಿ, ಎಲ್ಲ ಹೇಳಕ್ಕಾಗಲ್ಲ. ಏನೋ ಪಿಲ್ಫರೇಜ್, ಥೆಫ್ಟ್, ಲೀಕೇಜ್, ಆಮೇಲೆ ಪಂಕ್ಚುವಾಲಿಟಿ, ಡಿಸಿಪ್ಲಿನರಿ ಅಥಾರಿಟಿ, ಕರಪ್ಷನ್, ಇವೆಲ್ಲ ನೋಡ್ಕೋಬೇಕು. ಅಂದ್ರೆ ಹೆಚ್ಚು ಕಡಿಮೆ ತಪ್ಪು ಹಿಡಿಬೇಕು. ದಯವಿಟ್ಟು ನಾನು ಕ್ಷಮಿಸ್ಬೇಕು. ನೀವೆಲ್ಲರೂ ಕ್ಷಮಿಸ್ತೀರಾ? ಯಾರಾದ್ರೂ ಒಬ್ರು ಕೇಳ್ಬೇಕಾದ್ರೆ ಏನಕ್ಕೆ ಅಂತ ಕೇಳಿದ್ರ? ನೀವು ಕೇಳಿದ್ರ? ಐನವ್ರ ಹೆಸರು? ನಿಮ್ಮ ಹೆಸರು? ಕೇಶವಮೂರ್ತಿ. ಚಪ್ಪಾಳಿ ಹೊಡೋಣ ಕೇಶವಮೂರ್ತಿಗಾಗಿ. ಈ ಮಾತು ಹೇಳ್ತೀನಂತ ಸಭಾಪಾಲಕರಾದಂತ ಐನವರು ನಾನು ಕ್ಷಮಿಸ್ಬೋದು. ಯಾಕಂದ್ರೆ ನಾನು ಡ್ಯೂಟಿ ಅಲ್ಲಿ ಮಾಡಿಕೊಂಡು ಬಂದಿರಲ್ಲ. ಅಲ್ಲಿ ತಪ್ಪು ಹಿಡಿಯೋದೇ ನನ್ನ ಕೆಲಸ, ಕಳ್ಳನ ಹಿಡಿಯೋದೇ ನನ್ನ ಕೆಲಸ, ಲಂಚ ತಗೊಳ್ಳೋನು ಹಿಡಿಯೋದೇ ನನ್ನ ಕೆಲಸ. ನಾನು ಒಂದು ವೇಳೆ ಲಂಚ ತಗೊಂಡಿದ್ರೆ ಕೋಟಿ ಗಟ್ಟಲೆ ನನಗೆ ಬಂದಿರೋದು. ಇವತ್ತು ಒಂದು ರಿಮಾರ್ಕ್ ಇಲ್ದಂಗೆ
ಒಬ್ಬರ ಹತ್ರ ಒಂದು ಕಪ್ ಕಾಫಿ ಕುಡಿಯದಂಗೆ ನಾನು ಡ್ಯೂಟಿ ಮುಗಿಸ್ಕೊಂಡು ಹೊರಗಡೆ ಬಂದೆ. ದೇವರಿಗಾಗಿ ದೇವರ ಸೇವೆ ಮಾಡಬೇಕಂತ ಆ ಭಾಗ್ಯ ನನಗೆ ದೇವರು ಕೊಟ್ಟಿದ್ದಾನೆ. ಈಗ ಹೇಳೋ ಮಾತೇನಂದ್ರೆ, ಈ ನಿಮ್ಮ ಬರಹಗಳಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಏನದು, ಅಲ್ಲಿ ರೆಡ್ಡಿಂಗ್ ನಲ್ಲಿ ಬರೆದಿದ್ದಾರಲ್ಲ ಬೋರ್ಡ್ ಮೇಲೆ ಒಂದು ಮಿಸ್ಟೇಕ್ ಆಗಿದೆ, ಹೇಳ್ತೀರಾ? ನಾನು CID ಆಫೀಸರ್ ಅನ್ನೋದಕ್ಕೆ ನಿಮ್ಗೆ ತೋರಿಸ್ಲಿಕ್ಕೆ ಅಷ್ಟೇ, ತಪ್ಪು ಹಿಡಿಲಿಕ್ಕಲ್ಲ. ಅಣ್ಣ ಎದುರುಗಡೆ ಅಣ್ಣ, ನಾನು ಸೈಡ್ ನೋಡ್ತೀನಿ, ಅದರಲ್ಲಿ ಏನು ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಅದು ಹೇಳೇ ಬಿಡ್ತೀನಿ, ಸಮಯ ವೇಸ್ಟ್ ಮಾಡಬಾರ್ದು. ಪ್ರಾರ್ಥನೆನಾ ಪ್ರಾರ್ಥನೆ ಆರಿಲ್ಲ, ಏಳಿಲ್ಲ, ಮತ್ತೆ ಯಾಕೆ ಪ್ರಾರ್ಥನೆ ಸ್ಪೆಲ್ಲಿಂಗ್ ಮತ್ತೆ ಸಮಥಿಂಗ್ ಇಸ್ ಮಿಸ್ಸಿಂಗ್. ಏನೋ ಒಬ್ರು ಮನಿನಾಗಿ ನಾವೆಲ್ಲ ರೆಫ್ಟ್ನಾಗ ಬರ್ತಾ ಇದ್ವಿ, ಅಯ್ಯ ನಾವೆಲ್ಲ ಅವನು ಹೆಡ್ಡಿಂಗ್ ಬರ್ಕೊಂಡ ಚೆಸ್ಟ್ ಪ್ರಿಂಟ್ ಮೇಲೆ ಏನೋ ಮಿಸ್ಸಿಂಗ್. ನಾನು ನಿಂತ್ಕೊಂಡು ನನ್ನ ಪೇಷಂಟ್ ಮಿಸ್ಸಿಂಗ್ ಅಂದ್ರೆ ಎಲ್ಲ ನೋಡ್ತಾ ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ ಗಂಡು ಮಕ್ಳು ಇದ್ದಾರೆ ಲಿಫ್ಟಲ್ಲಿ. ಆಮೇಲೆ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಅವನಿಗೆ ಅರ್ಥ ಆಗಿದೆ, ಹುಡುಗರಿಗೆ. ನಾನು ಹೇಳಿದೆ ಯುವರ್ ಚೆಸ್ಟ್ ಇಸ್ ಮಿಸ್ಸಿಂಗ್ ಸಮಥಿಂಗ್ ಅಂತ. ನೋಡಿದ್ರೆ ಅವ್ನು ಮಿಸ್ಸಿಂಗ್ ಅಂತ ಹಾಕ್ತಾನೆ. ನಮ್ಮ ಜೀವನದಲ್ಲಿ ಎಷ್ಟೋ ಮಿಸ್ ಆಗ್ತಾ ಇರ್ತಾರೆ. ಡೋಂಟ್ ವರಿ, ಏನಾದರೂ ಮಿಸ್ಟೇಕ್ ಆದಾಗ, ಮಿಸ್ಸಿಂಗ್ ಆದಾಗ ನಾವು ಏಸಪ್ಪನನ್ನ ಕ್ಷಮೆ ಕೇಳಬೇಕು. ದೇವರೇ ನನಗೆ ಕ್ಷಮಿಸಪ್ಪ, ನನ್ನಿಂದ ಮಿಸ್ಟೇಕ್ ಆಗಿದೆ. ಆದರೆ ತಪ್ಪಿಡ್ಬೇಕಂತ ಹೇಳಿ ತಪ್ಪಿಡ್ಲಿಕ್ಕೆ ಹೋಗ್ಬೇಡ್ರಿ, ಅದನ್ನು ಸರಿ ಮಾಡಬೇಕು. ದಯವಿಟ್ಟು ನನ್ನ ಕ್ಷಮಿಸಿರಿ. ಅದು 6 ಮಿಸ್ಟೇಕ್ ಆಗಿದೆ. 6 7 6 ಲೆಟರ್ ಏನನ್ಬೇಕು? 6 ಲೆಟರ್. ಯಾಕೆ ಹೇಳ್ತಾ ಅಂದ್ರೆ, ನಾನು ಡ್ಯೂಟಿ ಎಷ್ಟು ಪರ್ಫೆಕ್ಟ್ ಮಾಡಿರ್ತೀನಿ, ನಾನು ಎಷ್ಟು ಪ್ರಾಂಪ್ಟ್ ಮಾಡಿರ್ತೀನಿ. ನಾನು ಪಾಸ್ಟಮ್ಗೆ ನನಗೆ ಗೊಡವೆ, ಯಾವಾಗಲೂ ಜಗಳ, ದೊಡ್ಡ ಜಗಳ ಏನೂ ಇಲ್ಲ. ಒಂದೇ ಒಂದು ವಿಷಯ, ಎಲ್ಲಾನು ಹೋಗ್ಬೇಕಂದ್ರೆ 10 ಗಂಟೆಗೆ ಹೋಗ್ಬೇಕಂದ್ರೆ ನಾನು 9 ಗಂಟೆಗೆ ರೆಡಿ ಆಗಿ ಕೂಡ್ತೀನಿ. ಅಮ್ಮವರು 10 ಗಂಟೆಗೆ ಅಲ್ಲಿ ಇರ್ಬೇಕಂದ್ರೆ 10 ಗಂಟೆಗೆ ಮನೆಗೆ ಬಿಡ್ತೀನಿ. ನನಗೆ ಹೆಂಗಿರ್ತಾರೆ, ನಾನು ಪಂಕ್ಚುವಲ್ ಆಫೀಸರ್, ಪಂಕ್ಚುವಲ್ ಇರ್ಬೇಕು ನನಗೆ. ಅದರಲ್ಲಿ ಕೊಡೋದು ನಮಗೆ ನಿಮ್ಗೇನು ಸ್ವಾಮಿ ಗಂಡಸರು ಟಕ್ ಅಂತ ಪ್ಯಾಂಟ್ ಹಾಕೊಂಡು ಬಿಡ್ತೀರಿ, ರೆಡಿ ಅಂತೀರಿ. ನಾವು ಹೆಣ್ಮಕ್ಳು ರೆಡಿ ಆಗ್ಬೇಕಂದ್ರೆ ಗಂಟೆ ಬೇಕು ಸ್ವಾಮಿ ಅಂತ. ಹೌದಾ? ಹೌದಣ್ಣ? ಇಷ್ಟೆಲ್ಲ ಇರ್ತದೆ ಹೆಣ್ಮಕ್ಳಿಗೆ, ಪಾಪ ಅದೆಲ್ಲ ಮಾಡಿಕೊಂಡು ಅವರು ಮತ್ತೆ ಪಾಪ ರೆಡಿ ಆಗ್ಲಿಕ್ಕೆ. ನಾನೇನಂದ್ರೆ ಅಲ್ಲಿ 10 ಗಂಟೆಗೆ ಬಾ ಅಂತ ಹೇಳ್ತಾರಲ್ಲ, 9 ಗಂಟೆಗೆ ಹೋಗ್ಬೇಕಮ್ಮ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರು ಗಂಟೆ ಲೇಟ್ ಮಾಡ್ತಾರಲ್ಲ, ಅದು ಅಡ್ಜಸ್ಟ್ ಆಗ್ಬಿಡ್ಬೇಕು. ಹೌದಲ್ಲ? ಏನ್ ಮಾಡೋದು ಸ್ವಾಮಿ, ಇದು ಮ್ಯಾನೇಜ್ಮೆಂಟ್. ಹೆಂಡತಿನ ಕಂಟ್ರೋಲ್ ಇಟ್ಕೊಳ್ಳಕ್ಕೆ ಇದೊಂದು ತರ ಮ್ಯಾನೇಜ್ಮೆಂಟ್ ಇದೆ. ಹೌದಲ್ಲ? ಹಾಗಾಗಿ ಪ್ರಿಯ ಮಕ್ಕಳೇ, ನಿಮ್ಮ ಜೀವನದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ವಾಕ್ಯದಂತೆ ನೀವು ಜೀವಿಸಬೇಕು. ಹೇಗೆ ಜೀವಿಸಬೇಕು? ಇವತ್ತು ವಾಕ್ಯ 2 ನೋಡಿದೀವಿ ನಾವು. ಒಂದು, ಪಾಸ್ಟ್ ನಮ್ಮ ಮನಸ್ಸು ನೋಯಿಸಬಾರ್ದು. 2ನೇದು, ಅವ್ರಿಗೇನು ಪಾಲು ಕೊಡ್ಬೇಕಂದ್ರೆ ನಿಮ್ಮ ಹತ್ರ ನೀವು ಹೊಂದಿಕೊಂಡಿರುವ ಎಲ್ಲಾ ಪದಾರ್ಥಗಳಲ್ಲಿ, ಎಲ್ಲಾ ವಿಷಯಗಳಲ್ಲಿ ಪಾಸ್ಟರ್ ಅಂತ ಹೇಳಿ ಒಂದು ಭಾಗ, ಒಳ್ಳೆ ಭಾಗ. ಎಂತ ಭಾಗ? ಒಳ್ಳೆ ಪಾಲು ಅವ್ರು ಕೊಡಲಿಕ್ಕಾಗಿ ನೀವು ಸಿದ್ಧರಾಗಿರ್ಬೇಕು. ಅವ್ರು ಕೊಟ್ಟರೆ ನನಗೇನು ಉಳಿತದೆ ಅಂದ್ರೆ ಯಾರು ತಿಳ್ತಿರತ್ತಾರ? ನಮ್ಮ ಹತ್ರ ಇರೋದು ಪಾಸ್ಟರ್ ಕೊಟ್ಬಿಟ್ಟು ನಮ್ಗೆ ಕಡಿಮೆ ಆಗ್ತದಲ್ಲ ಅನ್ನೋರು ಇದ್ದಾರೆ. ಯಾಕಿಲ್ಲ? ಇದ್ದಾರೆ. ಆ ಮನಸ್ಸಿರು ಏನ್ ಹೇಳ್ತಾನೆ ದೇವರು, ಕೊಡು ನಿನಗೆ. ಅಂದ್ರೆ ನಮ್ಮ ಪರಿಸ್ಥಿತಿಯಲ್ಲಿ ಇದ್ದಂತದ್ದು ಕೊಡ್ಬೇಕು. ದೇವರೇ ನೀವು ಕೊಟ್ರೆ ನಾನು ಕೊಡ್ತೀನಿ ಅಂತ ದೇವ್ರು ಹೇಳಿಕ್ ಆಗ್ತದೆ? ದೇವ್ರು ನಿಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾನೆ, ನೀನು ಕೊಡು. ಅಯ್ಯ, ಎಷ್ಟು ದೀನತ್ವದಿಂದ ನಿಮ್ಮನ್ನು ಕೇಳ್ತಾ ಇದ್ದಾನೆ. ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದಾನೆ, ಚರ್ಚ್ಗೆ ಅಗತ್ಯಗಳ ಬಗ್ಗೆ ಹೇಳ್ತಾ ಇದ್ದಾನೆ. ದಯವಿಟ್ಟು ಕೇಳ್ತೀನಿ, ದಯವಿಟ್ಟು ಕೊಡ್ರಿ.
ಅಷ್ಟು ದೀನದಿಂದ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ. ಅವ್ರು ಕೇಳಬಾರ್ದು. ನೀವೆಲ್ಲರೂ ಪಾಸ್ಟರ್ಗಳಿದ್ದಂಗೆ ಅವರೊಬ್ಬರನ್ನೇನಾ ಸೇವೆ ಮಾಡಬೇಕು. ನೀವು ಸೇವೆ ಮಾಡಬೇಕು. ನೀವು ಸುವಾರ್ಥ ಸೇವೆ ಮಾಡಬೇಕು. ಒಂದು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಒಬ್ಬ ಆಂಟಿ ಇದ್ದಾರೆ, ಅವರು ರೂತ್ ಅಂತ ಆಂಟಿ ಇವತ್ತು ಇಲ್ಲ, ದೇವರ ಸನ್ನಿಧಿಯಲ್ಲಿ ಇದ್ದಾರೆ. ರೂತ್ ಆಂಟಿ, ಅವರು ಕಮ್ಮಾಸ ಆಂಟಿ. ಬಜಾರ್ಗೆ ಹೋದ್ರೆ ಆಟೋ ಮಾಡ್ಕೊಂಡು ಮನೆಗೆ ಹೋದ್ರೆ ಎಷ್ಟಪ್ಪ ಅಂದ್ರೆ 50 ರೂಪಾಯಿ ಬಾ ಅಂತ. ಮನೆಗೆ ಬಂದ ಮೇಲೆ ಅವ್ನಿಗೆ 60 ರೂಪಾಯಿ ಕೊಡ್ತಾರೆ, 10 ರೂಪಾಯಿ ಜಾಸ್ತಿ ಕೊಡ್ತಾರೆ. ನಾನು ಒಂದಿನ ಕೇಳಿದೆ, ಯಾಕಂದ್ರೆ 10 ರೂಪಾಯಿ ಜಾಸ್ತಿ ಕೊಡು? ಅಯ್ಯ, ಅವ್ನಿಗೆ 50 ರೂಪಾಯಿ ಕೊಟ್ಟು ಯೇಸು ಸ್ವಾಮಿ ಬಗ್ಗೆ ನಾನು ಹೇಳ್ತೀನಿ ಅಂದ್ರೆ ಕೇಳಿಸ್ಕೊತಾರೆ. ಇಲ್ಲ, ಅವನಿಗೆ 60 ರೂಪಾಯಿ ಕೊಟ್ಟು ಕುಂದಿರಿಸಿ ನೀರು ಕುಡಿಯಪ್ಪ ಅಂತ ನೀರು ಕೊಟ್ಟು ಟೀ ಕೊಟ್ಟು ಯೇಸು ಸ್ವಾಮಿ ಬಗ್ಗೆ ಹೇಳಿದ್ರೆ ಕೇಳಿಸ್ಕೊತಾರೆ. ನೀವು ಮಾಡ್ತೀರ ಯಾವತ್ತಾದ್ರೂ ದೇವ್ರಿಗಾಗಿ, ಏಸಪ್ಪನಿಗಾಗಿ? ಇದು ಪ್ರೀತಿ. ದೇವರ ಪ್ರೀತಿಯನ್ನು ತೋರಿಸಿದಾಗ, ದೇವ್ರ ಮಾತುಗಳನ್ನು ಹೇಳುವಾಗ ಅವ್ರು ಕೇಳಿಸ್ಕೊಳ್ತಾರೆ. ಇಲ್ಲಾಂದ್ರೆ ನಾನು ಒಳ್ಳೆ ಮಾತು ಕೇಳ್ತೀನಿ ಬಾಪ ನಮ್ಮ ಮನೆಗೆ ಅಂದ್ರೆ ಬರ್ತಾರೆ. ಅದನ್ನು ಇಲ್ಲ, ನಾವಿರೋ ಮನೆ ಬೀದಿಯಲ್ಲಿ ಅಮ್ಮ ಪಾಸ್ಟಮ್ಮ ಯಾರ ಮನೆಗಾದ್ರೂ ಹೋದ್ರೆ ಅಮ್ಮನ ಕಾಲು ಮುಗಿತಾರೆ. ಅವರು ಹಿಂದೂಗಳು ಕಾಲು ಮುಗಿದು ಅಮ್ಮನಿಗೆ ತೆಂಗಿನಕಾಯಿ ಕೊಟ್ಟು ಹಣ್ಣು ಕೊಟ್ಟು ಕಳಿಸ್ಕೊಡ್ತಾರೆ. ಕಾಲು ಮುಗಿದು ಅಂದ್ರೆ ಅವರ ಹತ್ರ ನಾವು ಎಷ್ಟು ದೀನತ್ವದಿಂದಿದ್ದೀವಿ. ಬಳ್ಳಾರಿಯಲ್ಲಿ ಮನೆಯಲ್ಲಿ ಬ್ರಾಹ್ಮಣ ಬೀದಿ ಅಲ್ಲಿ ಯಾರನ್ನ ಬಂದು ಇಲ್ಲಿ ಪಾಸ್ಟರ್ ನಾಮದೇವ್ ಇದಾರೆ ಎಲ್ಲಿ ಅವ್ರ ಮನೆ ಅಂದ್ರೆ, ಯೋ ನಮ್ಗೇನು ಗೊತ್ತು ಹೋಗಯ್ಯ ಅಂತಿದ್ವಿ. 50 ವರ್ಷ ಆಯ್ತು ಆ ಮನೆಯಲ್ಲಿ ಇರೋಕೆ. ಇವತ್ತು ಹೋಗಿ ನಾಮದೇವ್ ಪಾಸ್ಟರ್ ಇದ್ದಾರೆ ಇಲ್ಲಿ ಯಾರಾದ್ರೆ ಬನ್ನಿ ಅಂತ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಹೋಗ್ತಾರೆ. ಅಂದ್ರೆ ನಾವು ಎಷ್ಟು ದೀನತ್ವದಿಂದಿದ್ವಿ, ಎಷ್ಟು ಜನರು ಒಳ್ಳೆಯವರಾಗಿದ್ದೀವಿ. ಬೆಂಗಳೂರಲ್ಲಿ ಮನೇಲಿ ಹೊಸದಾಗಿ ನಾವು ಬಂದಾಗ ಯಾರು ಗೊತ್ತಿಲ್ಲ ನಮಗೆ. ಎಲ್ಲರೂ ನಾನು ಮಾತಾಡಿಸ್ಬೇಕು, ಎಲ್ಲರ ಹತ್ರ ನಾನು ಮಾತಾಡಬೇಕು, ಅನ್ಯೋನ್ಯವಾಗಿ ಏನು ಮಾಡ್ಬೇಕಂತ ಯೋಚನೆ ಮಾಡಿದ್ದೆ. ನಾನೇನು ಮಾಡಿದ್ದೆ, ಸಿಕ್ಕಿದವ್ರಿಗೆ ನಮಸ್ಕಾರ ಸರ್ ಅಂತ. ಏನೋ ಸಿಕ್ಕಿದವ್ರಿಗೆ ಎಲ್ಲರಿಗೆ ದಿನಾ ನಮಸ್ಕಾರ ಮಾಡೋದು ನಾನು. ಅವಾಗ ಆಶ್ಚರ್ಯ ಬಿಡ್ತೇವೆ, ಇದೇನಪ್ಪ ಈ ಪ್ರಾಣಿ ಇದು ದಿನಾ ನಮಗೆ ನಮಸ್ಕಾರ ಮಾಡಿದ್ರೆ ಯಾರು? ಅವ್ರಿಗೆ ಒಂದು ತಲೆಯಲ್ಲಿ ಪ್ರಶ್ನೆ ಬಂತು. ಯಾಕೆ ಹೇಳ್ಬೇಕಂದ್ರೆ, ನಾವು ದೇವರ ಪ್ರೀತಿಯನ್ನು ತೋರಿಸಿದ್ರೆ ಅವರು ನಮ್ಗೆ ಬೆಲೆ ಕೊಡ್ತಾರೆ, ಅವರು ಪ್ರೀತಿ ತೋರಿಸ್ತಾರೆ. ನಾನು ಅಹಂಕಾರದಿಂದಿದ್ದು ಅವನಿಂದೇನು ಅವನಿಂದ ನನ್ನ ಜೀವನ ನಡೀತದೆ ಇಲ್ಲ. ಏಸಪ್ಪನಿಗಾಗಿ ನೀನು ತಗ್ಗಿಸ್ಕೋ, ಏಸಪ್ಪನಿಗಾಗಿ ತಗ್ಗಿಸ್ಕೋ, ಏಸಪ್ಪನನ್ನ ನೀನು ಫೋಕಸ್ ಮಾಡು. ಅವಾಗ ನಿನಗೆ ಬೆಲೆ ಸಿಗ್ತದೆ. ಎಲ್ಲರೂ ಮಾತಾಡ್ತಾರೆ ಬೀದಿಯಲ್ಲಿ, ಏನ್ ಸರ್ ಎಲ್ಲ ಹೋಗಿದ್ರು? ಈಗ ಎಲ್ಲರೂ ಬಣ್ಣ ಹೊಡ್ಕೊಳ್ಳೋ ಕಾಲ ಇದೆ. ಏನಂತಾರೆ ಬೆಣ್ಣೆ ಅಲ್ಲಲ್ವಾ, ಕಲರ್ ಹೊಡಿತಾರಲ್ಲ, ಡೈಯಿಂಗ್ ಅಲ್ಲ, ಕಲರ್ ಹೊಡಿದ್ರೆ ಆದ್ರೆ ನಾನು ಗಿಡಗಡ್ಡೆ ಯಾಕಂದ್ರೆ ಇದರಲ್ಲಿ ಯಾಚಕತ್ವ ಕಾಣಿಸ್ತದೆ. ಯಾಚಕತ್ವ ಇಸ್ರಾಯೇಲ್ ಯಾಚಕರಿಗೆ ಎಲ್ಲರೂ ಗಡ್ಡೆನೇ ಇರ್ತದೆ. ಅಲ್ಲಿ ಪಾಸ್ಟ್ಗಳು ಹೆಂಗಿರ್ತಾರಂದ್ರೆ, ಧರ್ಮಶಾಸ್ತ್ರ ಹಿಡ್ಕೊಂಡು ಓದೋದಾದ್ರೆ ಆ ಗಡ್ಡ ಆ ಧರ್ಮಶಾಸ್ತ್ರ ಟಚ್ ಆಗ್ತದೆ. ಅದ್ರ ಅರ್ಥ ಏನು? ಈಗ ನಮ್ಮೂರಿಗೆ ಬರಬೇಡ, ಗಿಡ ಕಟ್ಟಿ ನಿಮ್ಮನ್ನು ಹೊಡಿತೀನಿ ನೋಡು ಅನ್ನೋರು ಇವತ್ತು ಏನು ಹೇಳ್ತಾರೆ ಗೊತ್ತಾ? ಅಯ್ಯ ಭಾಳ ದಿನ ಆಯ್ತು ಸರ್, ದೊಡ್ಡ ಸರ್ ನಮ್ಮ ಮನೇಲಿ ಬಂದು ನಿಮ್ಮ ಪಾದ ಧೂಳಿ ಬಿಟ್ಟೋಗ್ರಿ ಸರ್, ನಮ್ಮ ಆಶೀರ್ವಾದ. ಅಂದ್ರೆ ಏಸಪ್ಪನ ನಾವು ಯಾವ ರೀತಿ ಅವ್ರಿಗೆ ಫೋಕಸ್ ಮಾಡಿರ್ತೀವಿ. ಊರು ಬಸ್ ಇಳಿದ ತಕ್ಷಣ ನಾವು ಸುಮಾರು ಒಂದು 10-15 ಮಂದಿ ಹುಡುಗರು ಬಂದ್ಬಿಡ್ತಾರೆ. ಪ್ರೈಸ್ ಲಾಡಯ್ಯ. ಮತ್ತೆ ಊರು ಬರ್ಬೇಕಾದ್ರೆ ಕೂಡ ಬಸ್ಸಿಗೆ ಏರಿಸಲಿಕ್ಕೆ ಎಲ್ಲ ತನಕ ಬರ್ತಾರೆ. ಪ್ರೀತಿ ಇದ್ರೆ ಬರ್ತಾರ, ಸಿಟ್ಟಿದ್ರೆ ಬರ್ತಾರೆ. ಪ್ರೀತಿ ಇದೆ. ಆ ಪ್ರೀತಿ ಏಸಪ್ಪನ ಪ್ರೀತಿ ನಾವು ತೋರಿಸ್ತೀವಿ, ಅವರು ಸಹ ಪ್ರೀತಿ ತೋರಿಸೋಣ ಅಂತಾರೆ. ಹಾಗಾಗಿ ಪ್ರಿಯ ಮಕ್ಕಳಾದ ನೀವು, ಪ್ರಿಯ ಸಭಿಕರಾದ ನೀವು ದೇವರ ವಾಕ್ಯದಂತೆ ಸಭೆಯಲ್ಲಿ ಬರಬೇಕು. ಎಲ್ಲರೂ ಕೆಲಸ ಮಾಡಬೇಕು. ಎಲ್ಲರೂ ತಮ್ಮ ತೋಚಿದ್ದು ಏನೋ ವಸ್ತು ಬೇಕು, ಏನೋ ಕಾರ್ಯ ಆಗ್ಬೇಕು, ಏನೋ ಕೆಲಸ ಆಗ್ಬೇಕಂದ್ರೆ ಅಲಾ ಒಂದಿಷ್ಟು ಎಲ್ಲರ ಕೇಳಬಾರ್ದು, ಗ್ರಹಿಸ್ಕೊಂಡು ಕೊಡೋದಾದ್ರೆ ದೇವರ ಕಾರ್ಯ, ದೇವರ ಮಹಿಮೆ ಸಿಗ್ತದೆ. ಅಂತ ಕಾರ್ಯ ನೀವು ಮಾಡ್ತಾರೆ ಅಂತ ಹೇಳಿ
ಪರಿಶುದ್ಧಾತ್ಮ ದೇವರು ಆತನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅಯ್ಯನವರಿಗೆ ಥ್ಯಾಂಕ್ಸ್, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಆಮೇನ್. ಆಮೆನ್.